चारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसारगुरुगळ करुणದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ನಿನ್ನೆ ಈ ಮಾಟ ಮಂತ್ರ ಮಾಡುವಂತಹ ವ್ಯಕ್ತಿಯನ್ನು ಕರೆಸಿ ಪ್ರಹ್ಲಾದನನ್ನು ಕೊಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದು. ಆ ಮಾಟ ಮಂತ್ರವನ್ನು ಮಾಡುವವನನ್ನು ಪಕ್ಕದ ಊರಿಂದ ಕರೆಸಿದ್ರಂತೆ. ಅವನು ಮರುದಿವಸ ಬರ್ತೀನಿ ಅಂತ ಬಂದಂಥ ವ್ಯಕ್ತಿ ಏನಾದರೂ ಮಾಡಿ ಇವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಆಯಿತು ಅಂತ ಅವನೇ ಏನು ಮಾಡಿದ್ನಂತೆ, ಕೂತುಕೊಂಡ ಒಂದು ಹೋಮ ಮಾಡಿದ್ನಂತೆ. ಆಭಿಚಾರಿಕ ಹೋಮ ಅಂತ ಕರೀತಾರೆ. ಆ ಆಭಿಚಾರಿಕ ಹೋಮವನ್ನು ಮಾಡಿದಾಗ ಆ ಹೋಮದಿಂದಾಗಿ ಒಂದು ಭೂತ ಹೊರಗೆ ಬಂತು. ಭೂತ ಬರುವಾಗಲೇ ಕೈಯಲ್ಲಿ ಒಂದು ಶೂಲ ಹಿಡ್ಕೊಂಡು ಬಂದಿತ್ತಂತೆ. ಕೈಯಲ್ಲಿ ಶೂಲ ಹಿಡ್ಕೊಂಡು ಬಂದಿತ್ತು. ಚಿಂದ್ಯಾತ್ತದಂಗಂ ಯದುತಾತ್ಮನೋಹಿತಂ ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್. ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರಲ್ಲಿ ಇದ್ದವರೆಲ್ಲರೂ ಕೂಡ. ಅವರೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ ಭೂತ ತನ್ನ ಕೈಯಲ್ಲಿದ್ದಂಥ ಶೂಲವನ್ನು ತಗೊಂಡು ಪ್ರಹ್ಲಾದ ಎದುರಿಗೆ ನಿಂತಿದ್ದರೆ ಪ್ರಹ್ಲಾದನ ಮೇಲೆ ಹಾಕಬೇಕು ಅಂತ ಆ ಶೂಲವನ್ನು ಎತ್ತಿ ಬಿಸಾಕಿತಂತೆ. ಎತ್ತಿ ಬಿಸಾಕಿದರೆ ಆ ಶೂಲ ಹೋಯಿತು. ಇನ್ನೇನು ಪ್ರಹ್ಲಾದರಾಜರಿಗೆ ಅದರ ಏಟು ಬೀಳಬೇಕಷ್ಟೆ. ಅಷ್ಟರಲ್ಲೇನಾಯಿತು ಅಂದರೆ ಶೂಲ ಹತ್ತಿರಕ್ಕೆ ಹೋಗ್ತಾ ಇದ್ದಂತೇನೆ ಆ ಶೂಲ ಪುಡಿ 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 ಆಗಿ ಹೋಯ್ತಂತೆ. ತುಂಡಾಗಿ ಹೋಯಿತು. ತುಂಡಾದದ್ದಷ್ಟೇ ಅಲ್ಲ, ಆ ತುಂಡೆಲ್ಲವೂ ಕೂಡ ಹೂವಿನ ಮಳೆ ಆಗಿ ಪ್ರಹ್ಲಾದರಾಜರ ಮೇಲೆ ಬಿದ್ದು ಹೋಗಿಬಿಡುತ್ತಂತೆ. ಎಲ್ಲವೂ ಕೂಡ ಎಲ್ಲ ಪ್ರಹ್ಲಾದನ ಮೇಲೆ ಬಿತ್ತು. ಹೀಗಾಗಿ ಏನೂ ಆಗಲಿಲ್ಲ. ಸ್ವಲ್ಪ ಹೊತ್ತಾಗ್ತಾ ಇರಲಿಕ್ಕೇನೆ ಅವರಪ್ಪ ಬಂದಂತೆ. ಅವರಪ್ಪ ಬಂದು ನೋಡಿದ್ನಂತೆ, ಏನಾಗ್ತಾ ಇದೆ ಇಲ್ಲಿ ಅಂತ ನೋಡ್ದ. ಯಾರೂ ಮಾತಾಡ್ತಾ ಇಲ್ಲ. ಏನು ಹೇಳಬೇಕು, ಇವನ್ನ ಕೊಲ್ಲಿಕ್ಕಾಗಿಲ್ಲ ಅಂತ ಹೇಗೆ ಹೇಳಬೇಕು? ಇಷ್ಟರ ಮಧ್ಯದಲ್ಲಿ ಅವರಪ್ಪ ಬಂದವನೇ ಕೇಳಿದ್ನಂತೆ, ಏನಾಯಿತು ಅಂತ ಕೇಳಿದಾಗ ಪ್ರಹ್ಲಾದನೇ ಹೇಳಿದ್ನಂತೆ, ಹರಯೇ ನಮಃ ಅಂದ. ಹೇಳಿದ, ಅಪ್ಪ ಏನಿಲ್ಲ, ಭೂತವನ್ನು ಕರೆಸಿದ್ರು. ಭೂತ ಶೂಲ ತಗೊಂಡು ಬಂದು ನನ್ನ ಮೈ ಮೇಲೆ ಹಾಕಿತು. ಆದರೆ ನನಗೇನಾಗಲಿಲ್ಲ. ಯಾಕೆ ಅಂದರೆ ಜನಾರ್ದನಾನುಸ್ಮರಣಾನುಭಾವಾತ್, ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ದೀನಪ್ಪ, ನನಗೇನೂ ಆಗಲಿಲ್ಲ, ದೇವರೇ ರಕ್ಷಣೆ ಮಾಡಿದ ಅಂತ ಹೇಳಿದ್ರಂತೆ. ಇಷ್ಟರ ಮಧ್ಯದಲ್ಲಿ ಇನ್ನೊಂದು ಸಮಸ್ಯೆ ಆಗಿ ಹೋಗಿತ್ತು. ಆ ಭೂತ ಏನು ಮಾಡಿತಂತೆ, ಆ ಪುರೋಹಿತರಿದ್ರಲ್ಲ ಅವ್ರನ್ನೇ ನುಂಗ್ಲಿಕ್ಕೆ ಹೋಗಿಬಿಟ್ಟಿತ್ತಂತ. ಯಾಕೆ ಅಂದರೆ ನಾನು ನನ್ನ ಶೂಲವನ್ನು ಪ್ರಹ್ಲಾದನ ಮೇಲೆ ಹಾಕಿದರೆ ಆ ಪ್ರಹ್ಲಾದ ಅದೆಲ್ಲ ತುಂಡು ಮಾಡಿ ಹೂ ಮಳೆ ಮಾಡ್ಕೊಂಡ್ಬಿಟ್ಟ.
ನನಗಿಂತ ಶಕ್ತಿವಂತ ಇದ್ದಾನೆ, ಅವನ ಜೊತೆಗೆ ನನ್ನನ್ನು ಯುದ್ಧಕ್ಕೆ ಕಳಿಸಿರಲ್ಲ ನೀವು ಅಂತ ಪುರೋಹಿತರನ್ನೇ ನುಂಗ್ಲಿಕ್ಕೆ ಹೋಯ್ತಂತೆ. ಮತ್ತು ಪ್ರಹ್ಲಾದನೇ ಬಂದು ಬಿಡಿಸಿದಂತೆ ಅವ್ರನ್ನೂ ಕೂಡ. ಪುರೋಹಿತರು ಪಾಪ ಬದುಕೊಳ್ಳಿ ಬಿಡು ಅಂತ ಹೇಳಿದ್ರಂತೆ. ಹೀಗೆ ಇಷ್ಟೆಲ್ಲ ಆಯಿತು, ಏನೂ ಆಗಲಿಲ್ಲ ಅವನಿಗೆ ಮಾತ್ರ. ದಿಗ್ಗಜೈರ್ದಂದ ಶೂಕೇಂದ್ರೈ ಅಭಿಚಾರಾವಪಾತನೈ ಮಾಯಾಭಿ ಸನ್ನಿರೋಧೈಶ್ಚ ಗರದಾನೈರಭೋಜನೈ. ದಿಗ್ಗಜೈ, ಇಲ್ಲ ಇವನನ್ನು ಹೀಗೆ ಮಾಡಬೇಡ್ರಿ, ದಿಗ್ಗಜಗಳಿಂದ ಇವನನ್ನು ತುಳಿಸ್ರಿ ಅಂತ ಹೇಳಿದನಂತೆ. ಆಯಿತು ಅಂತ ಆ ಆನೆಗಳನ್ನು, ದೊಡ್ಡ ದೊಡ್ಡ ಆನೆಗಳನ್ನು ತರಿಸಿ ಆ ಆನೆಗಳಿಂದ ಇವನನ್ನು ತುಳಿಸ್ಬೇಕು ಅಂತ ತುಳಿಸ್ಲಿಕ್ಕೆ ಹೋದ್ರಂತೆ. ಇಷ್ಟು ತುಳಿಸ್ಲಿಕ್ಕೆ ಅಂತ ಹೋದರೆ ಆನೆಗಳೆಲ್ಲ ಬರ್ತಿದ್ದು ಅವನನ್ನು ಇನ್ನೇನು ತುಳಿಬೇಕು ಅನ್ನೋಷ್ಟೊತ್ತಿಗೆ ಪ್ರಹ್ಲಾದ ಮುಳ್ಳಿನಂತೆ ಕಂಡುಬಿಡ್ತಿದ್ದಂತೆ. ಅವಕ್ಕೆ ಅವು ಕಾಲಿಡ್ಲಿಕ್ಕೆ ಹೆದರಿಕೆ ಆಗ್ತಿತ್ತು, ಅವಕ್ಕೆ ಹಿಂದೊಯ್ದು ಬಿಡ್ತಿದ್ವಂತೆ. ಅದು ಆಗಲಿಲ್ಲ. ಕೊನೆಗೆ ಹೇಳಿದ್ರಂತೆ, ಇಲ್ಲ ಇವನನ್ನು ಏನಾದರೂ ಮಾಡಿ ಇನ್ನೊಂದು ರೀತಿಯಲ್ಲಿ ಕೊಲ್ರಿ. ಹೇಗೆ? ಇವನಿಗೆ ಉಪವಾಸ ಹಾಕ್ರಿ, ಒಂದು ದಿವಸ ಏನು ಮಾಡಿಬಿಡ್ರಿ, ವಿಷ ಹಾಕಿ ಊಟದಲ್ಲಿ ಕೊಂದುಬಿಡ್ರಿ ಇವನನ್ನು ಅಂತ. ಗರಭೋಜನೈ ಅಂತ, ಗರ ಅಂದರೆ ವಿಷ, ವಿಷ ಹಾಕಿ ಕೊಂದುಬಿಡ್ರಿ ಇವನನ್ನು ಅಂದರು. ಆಯಿತು ಅಂತ ಇವನಿಗೆ ವಿಷ ಬೆರೆಸಿ ಮಾಡಿ ಎಲ್ಲ ಊಟಕ್ಕೆ ಹಾಕಿದ್ರು ಕೂಡ ಏನೂ ಆಗಲಿಲ್ಲ ಇವನಿಗೆ. ಏನು ವಿಷ ತಿಂದರೂ ಬದುಕ್ತಾ ಇದೆಯಲ್ಲ ಹೇಗೆ ಅಂತ ಕೇಳಿದ್ರಂತೆ. ಇವನು ಹಿರಣ್ಯಕಶಿಪು ಬಂದು ಅವನು ಹೇಳ್ತಾನೆ, ಹರಯೇ ನಮಃ, ಅಪ್ಪ ನಾನಲ್ಲ, ಅದೋಕ್ಷಜಾನುಸ್ಮರಣಾನುಭಾವಾತ್, ಭಗವಂತನ ನಾಮಸ್ಮರಣೆ ನನ್ನನ್ನು ರಕ್ಷಣೆ ಮಾಡುತ್ತಾ ಇದೆಯಪ್ಪ ಅಂತ. ಅದೇ ನನ್ನನ್ನು ರಕ್ಷಣೆ ಮಾಡುತ್ತಾ ಇದೆ. ಈ ರೀತಿ ಏನು ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ. ಹಾವುಗಳನ್ನು ತಂದು ಮೈ ಮೇಲೆ ಹಾಕಿದ್ರಂತೆ, ಹಾಕಿದ್ರು ಹೂವಿನ ಮಾಲೆ ಆಗಿ ಹೋಗ್ತಿತ್ತು. ಹೇಗೋ ಅಂದರೆ ಜನಾರ್ದನಾನುಸ್ಮರಣಾನುಭಾವ, ಎಲ್ಲ ಭಗವಂತನ ಸ್ಮರಣೆ, ಅವನೇ ನನ್ನನ್ನು ರಕ್ಷಣೆ ಮಾಡುತ್ತಾನೆ. ಎಷ್ಟು ದೃಢವಾದ ವಿಶ್ವಾಸ ಇರಬೇಕು ಪ್ರಹ್ಲಾದನಿಗೆ, ಅರ್ಥ ಮಾಡಿಕೊಟ್ರು. ಎಂಥ ವಿಶ್ವಾಸ, ಭಾರಿ ವಿಶ್ವಾಸ ದೇವರ ಮೇಲೆ. ಅಂಥ ವಿಶ್ವಾಸದಿಂದ ದೇವರನ್ನು ನಂಬಿ ಅವನನ್ನೇ ಸ್ತೋತ್ರ ಮಾಡ್ತಿದ್ದಂತೆ. ಬಿಡಲಿಲ್ಲ, ಭಗವಂತನನ್ನು ಬಿಡಲಿಲ್ಲ, ಅವನು ರಕ್ಷಣೆ ಮಾಡುತ್ತಾನೆ ಅಂತ. ಆಗ ಅವನಿಗೆ ಯೋಚನೆ ಆಯಿತು, ಏನು ಮಾಡಿ ಇವನನ್ನು ಕೊಲ್ಲಬೇಕು, ಏನು ಮಾಡಿದರೂ ಸಾಯ್ತಾ ಇಲ್ಲಲ್ಲ ಇವನು ಅಂತ. ಅದಕ್ಕೆ ಕೊನೆಗೆ ಒಂದು ಹೇಳಿದ್ನಂತೆ, ಇಮಂ ತು ಪಾಶೈರ್ವರುಣಸ್ಯ ಬದ್ಧಂ ನಿದೇಹಿ ಭೀತೋ ನ ಪಲಾಯತೆ ಯತಾ ಬುದ್ಧಿಶ್ಚ ಪುಂಸೋ ವಯಸಾರ್ಯ ಸೇವಯ ಯಾವದ್ಗುರುರ್ಭಾರ್ಗವ ಆಗಮಿಷ್ಯತಿ. ಇವನಿಗೆ ಇನ್ನೊಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡ್ರು. ಏನು ಅಂದರೆ ಕೊನೆಗೊಂದು ಉಪಾಯ ಮಾಡಿ ಇವನನ್ನೇನಾದರೂ ಮಾಡಿ ಎಲ್ಲಿಯಾದರೂ ಭೂಮಿಯಲ್ಲಿ ಹೂತಿಟ್ಟು ಬಿಡೋದು, ನೀರಲ್ಲಿ ಹಾಕಿ ಬಿಡೋದು, ಏನೋ ಮಾಡಬೇಕು ಅಂತ ಅಂದ್ಕೊಂಡ್ರಂತೆ. ಇಷ್ಟು ಅನ್ಕೊಳ್ತಾ ಇರುವಾಗಲೇ ಇಷ್ಟು ಪ್ರಯತ್ನ ಮಾಡಿದ್ದೀರಿ, ಆದರೂ ಸತ್ತಿಲ್ಲ ಅವನು. ಆದರೂ ಚಂಡಾಮರ್ಕರೆ ಬಂದು ಹೇಳಿದ್ರಂತೆ, ಸ್ವಾಮಿ ನೀವೇನು ಹೆದರಬೇಡ್ರಿ, ಇವ್ರು ಯಾರೋ ಪಕ್ಕದೂರಿಂದ ಕರೆಸಿದ್ವಿ ನಾವು ಆ ವಿಚಾರಕ್ಕೆ ಹೋಮ ಮಾಡಲಿಕ್ಕೆ ಅಂತ. ಇವ್ರಿಗೆ ಅಷ್ಟು ಇನ್ನೂ ಅದರಲ್ಲಿ ಹಿಡಿತ ಇಲ್ಲ. ಅದಕ್ಕೆ ನಮ್ಮಪ್ಪನೇ ಇದ್ದಾರಲ್ಲ ಶುಕ್ರಾಚಾರ್ಯರು, ಅವರೇ ಬರ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿರಿ ಅಷ್ಟೇ. ಅವರು ಬಂದಾಗ ಅವರೇ ಇವನನ್ನು ಬುದ್ಧಿಶ್ಚ ಪುಂಸೋ ವಯಸಾರ್ಯ ಸೇವಯ ಯಾವದ್ಗುರುರ್ ಭಾರ್ಗವ ಆಗಮಿಷ್ಯತಿ. ಭಾರ್ಗವ ಗೋತ್ರದವರು ಅವರು, ಶುಕ್ರಾಚಾರ್ಯರು ಅವರೇ ಭಾರ್ಗವ. ಹಾಗಾಗಿ ಭೃಗು ವಂಶದಲ್ಲಿ ಬಂದವರು, ಅವರು ಬರ್ತಾರೆ, ಕಾಯಿರಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಗುರುಪುತ್ರರು ಹೇಳ್ತಿದ್ದಾರಲ್ಲ ಅಂತ. ತತೇತಿ ಗುರುಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್ ಧರ್ಮಾಖ್ಯಸ್ಯೋಪದೇಷ್ಟವ್ಯ ರಾಜ್ಞಾಂ ಯೇ ಗೃಹಮೇಧಿನಾಂ. ಆಗಲಿ ಅಂತ ಒಪ್ಕೊಂಡಂತೆ ಅವನು, ಆಗಲಿ ಪರವಾಗಿಲ್ಲ, ಇನ್ನೇನು ಮಾಡೋದು ಬೇಡ ಅವನನ್ನು. ಆದರೆ ಇವನನ್ನು ಕರ್ಕೊಂಡು ಹೋಗಿ ಎಲ್ಲರೂ ಏನು ಮಾಡಬೇಕು ಇವನಿಗೆ ಅಂದರೆ ಧರ್ಮಾಖ್ಯಸ್ಯೋಪದೇಷ್ಟವ್ಯ, ಇವನಿಗೆ ಗೃಹಸ್ಥ ಧರ್ಮ ಅಂದರೆ ಏನು ಅಂತ ಹೇಳಬೇಕು, ಉಪದೇಶ ಮಾಡಬೇಕು ಇವನಿಗೆ. ಅಷ್ಟೇ ಅಲ್ಲ, ನನ್ನನ್ನೇ ದೇವರು ಅಂತ ಅವನು ಉಪಾಸನೆ ಮಾಡಬೇಕು, ಅದನ್ನೆಲ್ಲ ಉಪದೇಶ ಮಾಡ್ರಿ ಅಂತ ಹೇಳಿದ್ನಂತೆ. ಅದನ್ನೆಲ್ಲ ಉಪದೇಶ ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ನನ್ನ ವಿಗ್ರಹಗಳನ್ನು ಸ್ಥಾಪನೆ ಮಾಡಿಸಿ ನಂದೇ ಪೂಜೆ ನಡೀತದೆ ಅಂತ ಇವನಿಗೆ ಹೇಳಬೇಕು, ಇದನ್ನೆಲ್ಲ ಅರ್ಥೈಸ್ಬೇಕು ಇವನಿಗೆ ಅಂತ ಇಷ್ಟೆಲ್ಲ ಹೇಳಿದರು. ಹೇಳಿದ ತಕ್ಷಣ ಆಯಿತು ನಾವೆಲ್ಲ ನೋಡ್ಕೊಳ್ತೀವಿ, ಅದನ್ನು ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಆ ಕೂಸನ್ನು ಕರ್ಕೊಂಡು ಹೋದ್ರಂತೆ ಪ್ರಹ್ಲಾದರಾಜನ. ಆ ಪ್ರಹ್ಲಾದರಾಜರನ್ನು ಕರ್ಕೊಂಡು ಹೋದರೆ, ವಿದ್ಯಾಪೀಠಕ್ಕೆ ಕರ್ಕೊಂಡು ಹೋದರೆ, ಈ ಪ್ರಹ್ಲಾದರಾಜರೇ ಅಂತವ್ರು, ಇವ್ರಿಗೂ ಏನಾಗಿತ್ತು, ಚಂಡಾಮರ್ಕರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಪೌರೋಹಿತ್ಯದ ಕೆಲಸ ಜಾಸ್ತಿ ಇತ್ತು ಅವರಿಗೆ. ಅಲ್ಲಿ ಇಲ್ಲಿ ಪೌರೋಹಿತ್ಯ, ಪಿರಿಯಡ್ಗಳು ವೇಸ್ಟ್ ಆದರೂ ದುಡ್ಡು ಬರ್ತದೆ ಅಂತ ಹೋಗಿಬಿಡ್ತಿದ್ರು ಪಾಪ. ಅದಕ್ಕೆ ಇವರು ಹೋದ ಕೂಡಲೇ ಈ ಕಡೆ ಪಿರಿಯಡ್ ವೇಸ್ಟ್ ಆಗ್ತಿತ್ತಲ್ಲ,
ಪಿರಿಯಡ್ ವೇಸ್ಟ್ ಆಗಬಾರ್ದು. ಪ್ರಹ್ಲಾದರಾಜರಿಗೆ ಸಮಯ ವೇಸ್ಟ್ ಮಾಡೋದಂದ್ರೆ ಆಗೋದಿಲ್ಲ. ಅವರಿಗೆ ಏನಾದರೂ ದೇವತಾ ಕಾರ್ಯ ಮಾಡ್ತಿರಬೇಕು. ಅದಕ್ಕೆ ಅಂತ ಹೇಳಿ ಆ ಎಲ್ಲ ಬಾಲಕರನ್ನು ಸೇರಿಸಿದ್ರಂತ ಒಂದು ಸರ್ತಿ. ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಸೇರಿಸಿ ಎಲ್ಲರನ್ನೂ ಕೂಡ ಎಲ್ರಿಗೂ ಒಂದು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ತದಂ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಇದು ಪ್ರಹ್ಲಾದರಾಜರು ಹೇಳುತ್ತಾ ಇದ್ದಾರೆ. ದುರ್ಲಭಂ ಮಾನುಷಂ ಜನ್ಮ, ಈ ಜನ್ಮ ಮನುಷ್ಯ ಜನ್ಮ ಏನಿದೆ ಅಲ್ವಾ, ಇದು ಅತ್ಯಂತ ದುರ್ಲಭವಾದದ್ದು. ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಈ ಜನ್ಮ ಎನ್ನುವಂಥದ್ದು. ಯಾಕೆ, ಎಷ್ಟೋ ಜನ್ಮಗಳಲ್ಲಿ ಪುಣ್ಯ ಮಾಡಿದ್ವಿ ಅಂತ ಆದರೆ ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ಬ್ರಾಹ್ಮಣತ್ವಂ ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಭಗವಂತ ಹೇಳಿದ ಮಾತು. ಎಷ್ಟೋ ಕೋಟಿ ಜನ್ಮಗಳಾಯಿತು ಅಂತಾದರೆ ಒಂದು ಬಾರಿ ಏನಾಗುತ್ತಂತೆ, ಮನುಷ್ಯ ಜನ್ಮ ಬರುತ್ತದೆ. ಅದರಲ್ಲಿ ಎಷ್ಟೋ ಕೋಟಿ ಜನ್ಮ ಆದರೆ ಬ್ರಾಹ್ಮಣ ಜನ್ಮ, ಆ ಜನ್ಮಗಳಲ್ಲಿ ಎಷ್ಟೋ ಕೋಟಿ ಜನ್ಮ ಆದರೆ ವೈಷ್ಣವ ಜನ್ಮ, ಅದರಲ್ಲೂ ಕೂಡ ಎಷ್ಟೋ ಕೋಟಿ ಜನ್ಮಗಳಾದರೆ ನನ್ನ ಭಕ್ತನಾಗುವ ಜನ್ಮ ಬರುತ್ತದೆ ಅಂತಾನೆ ಪರಮಾತ್ಮ. ಭಕ್ತನಾಗಬೇಕಾದರೂ ಕೂಡ ಯೋಗ್ಯತೆ ಬೇಕಲ್ಲ, ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಈ ಜನ್ಮ ಸಿಗೋದೇನೆ ಬಹಳ ದುರ್ಲಭ ಇದೆ, ಬಹಳ ದುರ್ಲಭ, ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ, ದಾಸನಾಗೋ. ಇದು ಭಗವಂತನ ದಾಸನಾಗಿ ಬದುಕ್ರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಜನ್ಮ ಸಿಗೋದೇನು 84 ಲಕ್ಷ ಜೀವ ರಾಶಿ ದಾಟಿ ಬಂದ ಈ ಶರೀರ. ಎಷ್ಟೋ ಜನ್ಮಗಳಾಗಬೇಕು. ದುರ್ಲಭಂ ಮಾನುಷಂ ಜನ್ಮ, ಅಷ್ಟು ಸುಲಭದಲ್ಲಿ ಸಿಗುವಂತಹ ಜನ್ಮ ಅಲ್ಲ. ವ್ಯರ್ಥ ಮಾಡಿಕೊಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಶ್ರೀಹರಿ. ಅದರಿಂದ ಅವನು ಕೊಟ್ಟಂತಹ ಜನ್ಮ ವ್ಯರ್ಥ ಆಗಬಾರದು. ಅದಕ್ಕೆ ಬಾಲಕರಿಗೆಲ್ಲ ಹೇಳ್ತಿದ್ದಾನೆ ಪ್ರಹ್ಲಾದ, ಬನ್ನಿ ನನ್ನ ಜೊತೆಗೆ ಬನ್ನಿ, ನಿಮಗೆಲ್ಲ ಬೋಧನೆ ಮಾಡುತ್ತೇನೆ ಅಂತ ಹೇಳ್ತಿದ್ದಾನೆ. ಈ ಜಗತ್ತಿನಲ್ಲಿ ಯಾರು ಯಾರಿಗೆ ಶತ್ರು, ಯಾರು ಯಾರಿಗೆ ಮಿತ್ರರು ಏನು ಒಂದೂ ಗೊತ್ತಿಲ್ಲ. ಕಶತ್ರು ಕ ಉದಾಸೀನಃ ಕಿಂ ಮಿತ್ರಂ ಚೇಹ ಆತ್ಮನಃ ಭವತ್ಸ್ವಪಿ ನಯೈಃ ಕಿಂ ಸ್ಯಾತ್ ದೈವಂ ಸಂಪದ್ವಿಪತ್ಪದಂ. ಯಾರ್ಯಾರಿಗೆ ಶತ್ರು ಗೊತ್ತಿಲ್ಲ ನಮಗೆ. ಯಾಕೆ, ಇದ್ದಕ್ಕಿದ್ದಾಗೆ ನಮಗೆ ಸ್ನೇಹಿತನಾದ ವ್ಯಕ್ತಿ ಶತ್ರುವಾಗ್ತಾನೆ, ಶತ್ರುವಾದ ವ್ಯಕ್ತಿ ಮಿತ್ರನಾಗ್ತಾನೆ. ಯಾವಾಗ ಅಂತ ಹೇಳಿದರೆ ಇದೆಲ್ಲ ನಡೆಯೋದು ಭಗವಂತನಿಂದ. ಒಬ್ಬ ವ್ಯಕ್ತಿಯಲ್ಲಿ ಪರಮಾತ್ಮ 2 ರೂಪ ಇರುತ್ತದಂತೆ, 2 ರೂಪ, ಒಂದು ಪ್ರಿಯ ಅಂತ, ಇನ್ನೊಂದು ಅಪ್ರಿಯ ಅಂತ. ಒಬ್ಬ ವ್ಯಕ್ತಿ ನಮಗೆ ಪ್ರೀತಿ ಪಾತ್ರನಾಗೋದು ಯಾವಾಗ ಅಂದರೆ ಅವನ ಒಳಗೆ ಒಬ್ಬ ಪ್ರಿಯನಾಮಕನಾದ ಭಗವಂತ ಇದ್ದ ಅಂದರೆ ಅವನಿಗೂ ನಮಗೂ ಸಖ್ಯ ಚೆನ್ನಾಗಿರುತ್ತದೆ. ಒಂದು ಗಂಡ ಹೆಂಡತಿ ತಗೊಂಡ್ರು ಕೂಡ ಮದುವೆ ಆಗಿರ್ತಾರೆ, ಮದುವೆ ಆದ ನಂತರ ಸಂಸಾರ ನಡೀತಿರುತ್ತದೆ, ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ನೀನು ನನಗೆ ಬೇಡ ನನಗೆ ನೀನು ಬೇಡ ಅಂದ್ಬಿಡ್ತಾರೆ ಅಷ್ಟೇ. ಹೀಗೆಲ್ಲ ಯಾವಾಗ ಈ ಪ್ರಿಯನಾಮಕನಾದ ಭಗವಂತ ಅವರ ಒಳಗಿಲ್ಲದೆ ಇದ್ದಾರೆ. ಅದರಿಂದ ಗಂಡನಿಗೆ ಹೆಂಡತಿ ಇಷ್ಟ ಆಗೋದು, ಹೆಂಡತಿಗೆ ಗಂಡ ಇಷ್ಟ ಆಗೋದು ಯಾವಾಗ ಅಂದರೆ ಒಳಗೊಬ್ಬ ಭಗವಂತ ಪ್ರಿಯ ಅನ್ನುವ ಹೆಸರಿನಿಂದ ಇರ್ತಾನೆ. ಅವನೇನಾದರೂ ಅಪ್ರಿಯನಾಗಿ ಬಿಟ್ರೆ ಹೋದ ಇವನು ಶತ್ರು ಆಗಿಬಿಟ್ಟ ಅಂತ ಅರ್ಥ. ಎಷ್ಟು ಹತ್ತಿರದವರಾದರೂ ಕೂಡ ಶತ್ರು ಆಗಿಬಿಡ್ತಾರಂತೆ. ಆದ್ದರಿಂದ ಕಶತ್ರು ಕ ಉದಾಸೀನಃ ಕಿಂ ಮಿತ್ರಂ ಚೇಹ ಆತ್ಮನಃ. ಯಾವುದು ಶತ್ರು ಯಾರು ಮಿತ್ರ ಗೊತ್ತಾಗ ಎಲ್ಲ ಇಲ್ಲಿ ಆಗುವಂತಹದ್ದು ಪರಮಾತ್ಮನಿಂದ ನಡೀತದಷ್ಟೇ. ಇದೆಲ್ಲವೂ ಕೂಡ ಪರಮಾತ್ಮನಿಂದ ನಡೆಯುವುದು. ಆದ್ದರಿಂದಾಗಿ ಮೊದಲು ಮಾಡಬೇಕಾದ್ದೇನು, ನಾವು ಬಂದದ್ದು ಯಾಕೆ ಅನ್ನೋದನ್ನು ತಿಳ್ಕೊಂಡು ಸಣ್ಣ ವಯಸ್ಸಿದ್ದಾಗಲೇ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಸಣ್ಣ ವಯಸ್ಸಿನಿಂದಲೇ ಭಾಗವತ ಧರ್ಮಗಳನ್ನು ರೂಢಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ವೈಷ್ಣವ ಧರ್ಮಗಳನ್ನು ರೂಢಿಸಿಕೊಳ್ಳ್ರಿ. ಅಲ್ಲಪ್ಪ, ಇದನ್ನೇ ಬರೀ ಧರ್ಮ ಧರ್ಮ ಅಂತ ಮಾಡ್ತಾ ಕೂತ್ರೆ ನಾಳೆ ಧನುರ್ಮಾಸ ಬಂತು, ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಈ ಪೂಜೆ ಗೀಜೆ ಮಾಡ್ತಾ ಕೂತ್ರಿ ಅಂತಾದರೆ ಚಳಿ ಗಿಳಿ ಯಾರು ಒದ್ದಾಡ್ತಾರೆ? ಅದೇ ನೋಡ್ರಿ, ಆ ಚಳಿಯಲ್ಲಿ ಬೆಚ್ಚಿಗೆ ಹೊದ್ಕೊಂಡು ಮಲಗುತ್ತಾ ಇದ್ರೆ ಎಷ್ಟು ಸುಖ ನಿದ್ರೆ ಬರುತ್ತದೆ. ಸುಖ ಬೇಕೋ ಕಷ್ಟಪಡುವ ದುಃಖ ಬೇಕೋ ನಮಗೆ ಅಂತ ಕೇಳಿದ್ರೆ ಯಾವುದು ಬೇಕು? ದುಃಖ ಪಡಬೇಕು ಅಥವಾ ಸುಖ ಪಡಬೇಕು ಹೇಳಿ? ಇಂದ್ರಿಯಗಳಿಗೆ ಬೇಕಾದ್ದೇನು? ಸುಖ ಬೇಕು. ಆ ಸುಖ ಎನ್ನುವಂಥದ್ದನ್ನು ಬಿಟ್ಟು ದುಃಖ ಪಡುವಂತೆ ಹೇಳ್ತಿದೆಯಲ್ಲೋ ನೀನು ಪ್ರಹ್ಲಾದ ಅಂತ ಕೇಳಿದರೆ, ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ,
ಸುಖಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮಯತ್ನತಃ. ನೀವು ನಿಮ್ಮ ಜನ್ಮದಲ್ಲಿ ಯಾರಾದರೂ ಕೂಡ ನನಗೆ ದುಃಖ ಆಗಲಿ ಅಂತ ಬಯಸ್ತೀರಿ? ಯಾರಾದರೂ ಬಯಸ್ತಾರೆ ದುಃಖ ಆಗಬೇಕು ನಮಗೆ ಅಂತ? ಯಾರೂ ಬಯಸೋದಿಲ್ಲ. ಇಂಥ ಕೆಲಸ ಮಾಡೋದ್ರಿಂದ ದುಃಖ ಆಗ್ತದೆ, ಯಾವುದೋ ಒಂದು ಮಾಡೋದ್ರಿಂದ. ಆ ದುಃಖ ಬೇಕು ಅಂತ ಯಾರಾದರೂ ಬಯಸ್ತಾರೆ? ಬಯಸೋದಿಲ್ಲ. ಆದರೂ ಕೂಡ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ದುಃಖಗಳು ಬರ್ತಿರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ದುಃಖ ಬೇಕು ಅಂತ ಬಯಸ್ತೀವಿ, ನಾವು ಬಯಸೋದಿಲ್ಲ. ಆದರೂ ಕೂಡ ಯಥಾ ದುಃಖಂ ಅಯತ್ನತಃ, ಪ್ರಯತ್ನವನ್ನು ಮಾಡದೇ ಇದ್ದರೂ ಕೂಡ ದುಃಖ ನಮ್ಮ ಜೀವನದಲ್ಲಿ ಬರ್ತದೆ. ಹಾಗೆ ಸುಖ ಎನ್ನುವುದು ಕೂಡ ಭಗವಂತ ನೀವು ಪ್ರಯತ್ನ ಮಾಡದೇ ಇದ್ದರೂ ಕೂಡ ನಿಮಗೆ ಆಗಾಗ ಬೇಕಾದಂಥ ಐಂದ್ರಿಯದ ಸುಖ, ಇಂದ್ರಿಯಕ್ಕೆ ಬೇಕಾದ ಸುಖಗಳನ್ನು ತಾನೇ ಕೊಡ್ತಿರ್ತಾನಂತೆ. ನಮಗೆ ಗೊತ್ತಾಗಲ್ಲ ಅಷ್ಟೇ, ಅವನು ಕೊಟ್ಟದ್ದು ಅಂತ ಗೊತ್ತಾಗಲ್ಲ. ನಾವೇನು ತಿಳ್ಕೊಂಡ್ಬಿಡ್ತೀವಿ, ಯಾರೋ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ ಅಂದ ಕೂಡ ಅವನಿಂದ ಆದ್ದು ಅಂತ ತಿಳ್ಕೊಂಡ್ಬಿಡ್ತೀವಿ. ಅವನಿಂದ ಅಲ್ಲ. ಒಂದು ತಿಳ್ಕೊಂಬಿಡ್ರಿ, ಏನು ನಡೆದರೂ ಕೂಡ ಭಗವಂತನಿಂದ ಅಂತ ತಿಳಿಬೇಕು. ಏನಾದರೂ ಪರಮಾತ್ಮನಿಂದ. ಪರಮಾತ್ಮ ಕೊಟ್ಟದ್ದು, ದೇವರು ಕೊಟ್ಟದ್ದು. ಬೇರೆಯವರು ಕೊಟ್ಟರೆ ಬೇಡ ಅಂತ ಹೇಳಿಬಿಡ್ರಿ ಬೇಕಾದ್ರೆ. ಯಾಕೆ? ದೇವರು ಕೊಟ್ಟರೆ ತಗೊಳ್ರಿ, ಬೇರೆಯವರು ಕೊಟ್ಟರೆ ಇವತ್ತು ಕಷ್ಟದಲ್ಲಿದ್ದಾಗ ಕೊಟ್ಟಿರ್ತಾರೆ, ನಾಳೆ ನೀವೇನಾದರೂ ಕೂಡ ಸ್ವಲ್ಪ ದೊಡ್ಡ ವ್ಯಕ್ತಿ ಆದರೆ ಆಗ ಅವ್ರು ಹಂಗಿಸ್ತಾರೆ. ಆವತ್ತು ಕಷ್ಟದಲ್ಲಿ ಬಿದ್ದಿದ್ದ, ನಾನು ಸಹಾಯ ಮಾಡಿದ್ರಿಂದ ಈ ಹಂತಕ್ಕೆ ಬಂದಿದ್ದು, ಇಲ್ದಿದ್ರೆ ಏನಿತ್ತು ಇವನಿಗೆ? ದೇವರಂತಾನ ಹೇಳ್ರಿ, ಯಾವತ್ತಾದರೂ ಕೊಡ. ದೇವರು ಬೇಕಾದಷ್ಟು ಕೊಡ್ತಾನೆ ಜೀವನದಲ್ಲಿ. ಒಂದು ದಿವಸ ಬಂದು ಹೇಳ್ತಾನೆ ದೇವರು, ನಾನು ಕೊಟ್ಟದ್ರಿಂದ ನೀನು ಬದುಕ್ತಿದ್ದಿ ಅಂತ ಎಲ್ಲಾದರೂ ಹೇಳ್ತಾನೆ ದೇವರು? ಹೇಳೋದಿಲ್ಲ. ಆದ್ದರಿಂದ ಸುಖ ದುಃಖ ದೇವರು ಕೊಡಲಿ, ಬೇರೆಯವರು ಕೊಡೋದು ಬೇಡ. ಅನ್ಯರಿಂದಲೇ ಸುಖವು ಆಯಿತೆಂಬುದಕ್ಕಿಂತ ನಿನ್ನಿಂದಾಯಿತು ಎಂಬ ಕ್ಲೇಶ ಮೇಲಯ್ಯ. ಬೇರೆಯವರು ಕೊಟ್ಟರೆ ಸುಖ ಬೇಡ, ನಿನ್ನಿಂದ ದುಃಖವೇ ಆಗಲಿ ಪರವಾಗಿಲ್ಲ, ಪರಮಾತ್ಮ ಕೊಡಲಿ ಅಷ್ಟೇ, ಅವನನ್ನು ಕೇಳಲಿ ಅಷ್ಟೇ. ಹಾಗಾಗಿ ನೀವು ಬೇಡ ಅಂದರೂ ಕೂಡ ಜೀವನದಲ್ಲಿ ಸುಖ ಎನ್ನುವಂಥದ್ದು ತಾನೇ ಬರುತ್ತೆ. ಆದ್ದರಿಂದ ಭಗವಂತ ವ್ಯವಸ್ಥೆ ಮಾಡಿರ್ತಾನೆ. ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಡ್ರಿ. ಸುಖ ಇಂದ್ರಿಯಕ್ಕೆ ಲಾಲಸೆ ಇದೆ, ಬೇಕು ಬೇಕು ಅಂತ ಅದಕ್ಕೋಸ್ಕರ ಶ್ರಮ ಪಡ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಕೆಲಸ ಏನು ಅಂದರೆ ಬಂದದ್ದು ಇಲ್ಲಿ ಯಾಕೆ ಅಂದರೆ ಕೇವಲ ಧರ್ಮ ಸಾಧನೆ ಮಾಡಲಿಕ್ಕೆ. ಅದನ್ನು ಮಾತ್ರ ಮಾಡ್ತಾ ಹೋಗ್ರಿ. ನೀವು ಬೇರೆ ಯಾವುದನ್ನು ಅಪೇಕ್ಷೆ ಪಡಬೇಡ್ರಿ. ಪಡದೇ ಇದ್ದರೂ ಕೂಡ ಅದು ತಾನಾಗೆ ಬರ್ತದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಅದು ತಾನೇ ಬರ್ತದೆ. ಅದರಿಂದ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಇದನ್ನೆಲ್ಲ ಉಪದೇಶ ಮಾಡುತ್ತಾರೆ ಪ್ರಹ್ಲಾದರಾಜರು. ಹೀಗೆ ಉಪದೇಶವನ್ನು ಮಾಡುತ್ತಾ ಮನುಷ್ಯ ತನ್ನ ಆಯುಷ್ಯ ಇರುವಂತಹದ್ದೇ ಒಂದು 100 ವರ್ಷ. ಆ 100 ವರ್ಷದಲ್ಲೂ ಕೂಡ ಹಾಳು ಮಾಡಿಕೊಳ್ತಾನೆ ಅಂತ ಪುಂಸೋ ವರ್ಷ ಶತಂ ಖ್ಯಾಯು ತದರ್ಧಮಜಿತಾತ್ಮನಃ. ಅದರಲ್ಲಿ ಅರ್ಧ ವರ್ಷ ಏನಿದೆ ಅಲ್ವಾ, ಅರ್ಧ ವರ್ಷ ಅಂದರೆ 100ರಲ್ಲಿ ಅರ್ಧ ಅಂದರೆ 50 ವರ್ಷ ಬರೀ ನಿದ್ದೆ ಮಾಡ್ತಾನಂತೆ. ನಿಷ್ಫಲಂ ಯದ ಸೌರಾತ್ರ್ಯಾಂ ಶೇತೇಂದಂ ಪ್ರಾಪಿತಸ್ತಮಃ. ಬರೀ ಕತ್ತಲಲ್ಲೇ ಕಳೆದು ಹೋಗಿಬಿಡ್ತದೆ ಎಲ್ಲವೂ ಕೂಡ. ಹೋಗ್ಲಿ. ಆಮೇಲೆ ಮುಗ್ಧಸ್ಯ ಬಾಲ್ಯ ಕೌಮಾರೈಃ ಕ್ರೀಡತೋ ಯಾತಿ 20. ಮತ್ತೆ 20 ವರ್ಷ ಏನಾಗುತ್ತಂತೆ, ಅದು ಬರೀ ಬಾಲ್ಯಾವಸ್ಥೆ ಕೌಮಾರಾವಸ್ಥೆಯಲ್ಲಿ ಆಟ ಆಡಿ ಮಾಡಿ ಇದರಲ್ಲೇ ಹೋಗಿಬಿಡುತ್ತದೆ. ಅಲ್ಲೂ ಸಾಧನೆ ಇಲ್ಲ, ಏನಿಲ್ಲ. ಆಮೇಲೆ 70 ವರ್ಷ ದಾಟಿ ಹೋಗಿರ್ತದೆ, 70-75 ಬಂದಿರ್ತದೆ. ಆವಾಗ ಧರ್ಮ ಮಾಡಬೇಕು ಅಂತ ಹೋದರೆ ಜರಯಾಗ್ರಸ್ತ ದೇಹಸ್ಯ ಯಾತ್ಯ ಕಲ್ಪಸ್ಯ 20. ಆಗ ಏನು ಧರ್ಮ ಮಾಡ್ಲಿಕ್ಕಾಗಲ್ಲ. ಅಯ್ಯೋ ಕೈಲಾಗ್ತಾ ಇಲ್ಲ ಅಂತ ಎದ್ರ ಕೂಡ್ಲಿಕ್ಕಾಗಲ್ಲ, ಕೂತ್ರೆ ಹೇಳಲಿಕ್ಕಾಗಲ್ಲ ಅಂತ ಸ್ಥಿತಿ ಬರುತ್ತದೆ. ಯಾರಾದ್ರೂ ಕೆಲವೊಮ್ಮೆ ಹೇಗಾಗಿರ್ತದೆ ಅಂದರೆ ಕೂಡೋದೇನೋ ಕೂತ್ಬಿಟ್ಟಿರ್ತಾರೆ, ಆಮೇಲೆ ಕೂತಿರ್ತಾರೆ, ಹೇಳಬೇಕು ಅಂದ್ರೆ 10 ಜನ ಹಿಡಿದೇ ಬಸ್ಬೇಕಾಗ್ತದೆ ಅಂತ ಸ್ಥಿತಿ ಇರ್ತದೆ. ಕೆಲವರು ಅಂತೂ ಹೇಗಿರ್ತಾರೆ ಅಂದರೆ ಕೂತ್ ಬಿಡ್ತಾರೆ, ಪೂರ್ವ ದಿಕ್ಕಿಗೆ ಕೂತ್ರೆ ಹೇಳುವಾಗ ದಕ್ಷಿಣಕ್ಕೆ ತಿರುಗಿಬಿಟ್ಟಿರ್ತಾರೆ ಅವರು, ಹಾಗಾಗಿರ್ತದೆ. ಆ ರೀತಿ ಸ್ಥಿತಿ ಬರ್ತದೆ, ಹೇಳಲಿಕ್ಕಾಗಲ್ಲ, ಅಷ್ಟು ಸುಲಭ ಇರೋದಿಲ್ಲ. ಆದ್ದರಿಂದ ಜರಯಾಗ್ರಸ್ತ ದೇಹಸ್ಯ, ಇಂಥದ್ದು ಈ ಜರ ಮುಪ್ಪು ಎನ್ನುವುದು ಆವರಿಸ್ಕೊಡುತ್ತದೆ. ಅದರಿಂದ ಏನು ಕೆಲಸ ಮಾಡಲಿಕ್ಕಾಗಲ್ಲ, ಏನೇನು ಮಾಡಲಿಕ್ಕಾಗಲ್ಲ. ತುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ. ಇಷ್ಟರ ಮಧ್ಯದಲ್ಲೂ ಕೂಡ ಏನಾಗ್ತೀವಿ ನಾವು ಅಂತಂದರೆ ಆಯುಷ್ಯ ಎಲ್ಲವನ್ನೂ ಕೂಡ ನಮ್ಮ ಕುಟುಂಬ ಪೋಷಣೆಗೋಸ್ಕರ ಇಟ್ಟುಬಿಡ್ತೀವಿ. ಶೇಷಂ ಗೃಹೇಶು ಸತ್ತಸ್ಯ ಪ್ರಮತ್ತಸ್ಯಾಪಯಾತಿ. ಇದೆಲ್ಲ ಅದಕ್ಕೋಸ್ಕರ ಇಟ್ಟುಬಿಡ್ತೇವೆ. ಎಲ್ಲಿ ದೇವರು ಸಾಧನೆ ಮಾಡ್ತಾನೆ? ಮನುಷ್ಯನಿಗೆ ಟೈಮ್ ಇಲ್ಲ. ನೀವೇ ಯೋಚನೆ ಮಾಡಿ ಒಂದ್ಸರ್ತಿ, ಇಡೀ ದಿನದಲ್ಲಿ ನಿಮಗೆ ಬೇಕಾದ ಎಲ್ಲ ಕೆಲಸಕ್ಕೂ ಟೈಮ್ ಸಿಗ್ತಿರ್ತದೆ.
ಎಲ್ಲೋ ಒಂದು ಕಡೆ ಭಾಗವತ ನಡೀತಾ ಇದೆ ಅಂದರೆ 1 ಗಂಟೆ ಕೇಳಲಿಕ್ಕೆ ಸಮಯ ಇರಲ್ಲ ಅಂತೀವಿ ನಾವು. ಇಲ್ರಿ, ಟೈಮ್ ಇಲ್ಲ ನಮಗೆ ಅಂತ ಇರ್ತೀವಿ. ಯಾಕೆ ಅಂದರೆ ದೇವರ ಕಥೆಗೆ ಮಾತ್ರ ಸಮಯ ಇರಲ್ಲ ಯಾರಿಗೂ ಕೂಡ. ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಅದಕ್ಕೆ ನಾವು ಹುಟ್ಟಿರುವಂಥದ್ದು. ಅದು ಬಿಟ್ಟು ಉಳಿದದ್ದೆಲ್ಲ ಮಾಡ್ತಾ ಇರ್ತೀವಿ ನಾವು. ಉಳಿದದ್ದೆಲ್ಲ ಇದನ್ನು ಮಾಡಬೇಡ್ರಿ ಅಂತ ಪ್ರಹ್ಲಾದರಾಜರು ಇದನ್ನು ಹೇಳ್ತಾ ಇದ್ದಾರೆ. ಪ್ರಹ್ಲಾದರಾಜ ಇಷ್ಟೆಲ್ಲ ಹೇಳ್ತಾ ಅವರೆಲ್ಲ ಕೊನೆಗೆ ಹೇಳಿದರು, ಕುಟುಂಬ ಪೋಷಾಯ ಚ ಯನ್ಯುಜಾಯು ನ ಬುದ್ಧ್ಯತೀರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೇನ ಸ್ವಕುಟುಂಬ ರಾಮಃ. ತನ್ನ ಆಯುಷ್ಯ ಪೂರ್ತಿ ಕುಟುಂಬಕ್ಕೋಸ್ಕರ ಹಾಕಿಡ್ತಾನೆ, ಆದರೆ ಅವನು ಹೋಗುವಾಗ ಯಾವುದು ಜೊತೆಗೆ ಬರೋದಿಲ್ಲ, ಅವನಿಗೆ ಇದು ಅರ್ಥನೇ ಮಾಡಿಕೊಳ್ಳೋದಿಲ್ಲ ಇವನು. ಅದಕ್ಕೆ ಏನು ಮಾಡಬೇಕಾಗಾದ್ರೆ ಪ್ರಹ್ಲಾದ ಅಂತ ಕೇಳಿದರು. ಏನು ಮಾಡಬೇಕು? ಅದಕ್ಕೆ ಹರಿಯನ್ನು ಒಲಿಸಿಕೊಳ್ಳ್ರಿ ಅಂತಂದು. ಹರಿಯನ್ನು ಒಲಿಸಿಕೊಳ್ಳ್ರಿ ಪ್ರಹ್ಲಾದರಾಜ. ಹರಿ ಒಲಿಸಿಕೊಳ್ಳ್ರಿ. ಅಲ್ಲ, ಅದು ಹೇಗಪ್ಪ, ಭಾಳ ಕಷ್ಟ ಇದೆಯಲ್ಲ ಅದೆಲ್ಲ. ದೇವರನ್ನು ಒಲಿಸಿಕೊಳ್ಳೋದು ಅಂದರೆ ಏನೇನೋ ತಪಸ್ಸು ಮಾಡಬೇಕಂತೆ, ಭಾರಿ ಧರ್ಮಗಳು, ಇದೆಲ್ಲ ಭಾಳ ಕಷ್ಟ ಇದೆಯಲ್ಲ ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಯಾರು ಹೇಳಿದ್ದು? ಸುಲಭ ಪೂಜೆಯ ಮಾಡಿ ಅಂತ ಹೇಳಿಲ್ಲ. ಹಾಗೆ ಪರಮಾತ್ಮನನ್ನು ಒಲಿಸಿಕೊಳ್ಳೋದು ಅಂದರೆ ಸುಲಭನೋ ಹರಿ, ಪಾಮರರು ಬಳಲುವರು ಇವನನ್ನು ಒಲಿಸಲರಿಯದೆ ಅಂತ. ಸುಲಭ ಅಂದ್ರೆ ಸುಲಭ ಪರಮಾತ್ಮ, ಅದನ್ನು ಹೇಳ್ತಾರೆ. ನಕ್ಯಚ್ಯುತಂ ಪ್ರೀಣಯಾತೋ ಬಹ್ವಾಯಾಸೋ ಸುರಾತ್ಮಜಾಹ. ಆಯಾಸ ಇಲ್ಲ ಅದರಲ್ಲಿ, ದೇವರನ್ನು ಒಲಿಸಿಕೊಳ್ಳೋದ್ರಲ್ಲಿ. ಯಾಕೆ ಅಂದರೆ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಪರಮಾತ್ಮ ನಾವು ಬೇರೆ ವಸ್ತುಗಳನ್ನು ಹುಡುಕೊಂಡು ಹೋಗಬೇಕು, ದೇವರು ಹಾಗಲ್ಲ, ನಾವು ಇದ್ದಲ್ಲೇ ಇರ್ತಾನೆ ಪರಮಾತ್ಮ. ಯಾಕೆ ಅಂದರೆ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲೇ ಇರ್ತಾನೋ ಪರಮಾತ್ಮ ಅಂತೇಳಿ, ನಮ್ಮ ಹತ್ತಿರದಲ್ಲೇ ಇರ್ತಾನೆ. ಒಲಿಸ್ಕೊಳ್ಳಿಕ್ಕೆ ಕಷ್ಟ ಇಲ್ಲ. ಬೇರೆಯವ್ರನ್ನ ಒಲಿಸ್ಕೊಳ್ಬೇಕಾದ್ರೆ ಅವ್ರು ಇದ್ದಲ್ಲಿಗೆ ಹೋಗಿ ಸ್ವಾಮಿ ದಮ್ಮಯ್ಯ ದಮ್ಮಯ್ಯ ಅಂತ ಹೇಳ್ಕೊಂಡು ಒದ್ದಾಡ್ಬೇಕು ಅವರಿಗೆಲ್ಲ. ಆದರೆ ಭಗವಂತ ಹಾಗಲ್ಲ, ನಾವು ಇದ್ದಲ್ಲೇ ಸ್ತೋತ್ರ ಮಾಡಿದ್ರು ಬಂದೇ ಬಿಡ್ತಾನೆ. ನಾವು ಕಷ್ಟದಲ್ಲಿರಲಿ ಸುಖದಲ್ಲಿರಲಿ, ಮಾಡಿದ್ದದೇ ಅಲ್ವಾ ಗಜೇಂದ್ರ ಮಾಡಿದ್ದು. ಕಷ್ಟದಲ್ಲಿದ್ದಾಗಲೇ ಪ್ರಾರ್ಥನೆ ಮಾಡಿದ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕರೀಲಿಕ್ಕಿಲ್ಲ, ಅಲ್ಲೇ ಎದ್ದು ಬಂದ್ಬಿಟ್ಟ ಪರಮಾತ್ಮ. ಇದು ಭಗವಂತನ ಕಾರುಣ್ಯ. ಯಾರು ಬರ್ತಾರ್ರಿ? ನಮ್ಮ ಮನೆ ಪಕ್ಕದಲ್ಲೇನೆ ಒಬ್ಬ ಡಾಕ್ಟರ್ ಇರ್ತಾರೆ, ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಬರ್ರಿ ನೋಡ್ರಿ ಅಂದರೆ ನಮ್ಮ ಕ್ಲಿನಿಕ್ ಬರ್ರಿ ನೋಡ್ತೀವಿ ಅಂತ ಇರ್ತಾರೆ ಅವರು. ಅಲ್ಲಿ ಬರುವುದಿಲ್ಲ, ಹತ್ತಿರಕ್ಕೆ ಬರುವುದಿಲ್ಲ. ಅಂಥದ್ರಲ್ಲಿ ಭಗವಂತನ ಕಾರುಣ್ಯ ಎಂತಹದ್ದು ಅಂದರೆ ಇದ್ದಲ್ಲಿಗೆ ಬಂದು ಅನುಗ್ರಹ ಮಾಡುತ್ತಾನೆ. ಅಂದರೆ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿರಾಜ ಅವನಿನ್ನ ಹಿರಿಯಪ್ಪನ ಮಗನೇನೋ. ಅವನೇ ನೀನು ದೊಡ್ಡಪ್ಪನ ಮಗನ ಅಂತಾರೆ ದಾಸರು. ಏನು ಯಾರಿಗೆ ಹೇಳದೆ ಬಂದೆ? ನೀನು ಹೆಂಡತಿಗೆ ಹೇಳದೆ ಬಂದಿದ್ದೀಯಲ್ಲ, ನೀನು ಏನು ಉದ್ಧಾರ ಮಾಡ್ತೀನಿ? ನಿನ್ನ ಕಾರುಣ್ಯ ಎಂಥದ್ದು ಅಂತ. ಹಾಗಾಗಿ ಪರಮಾತ್ಮನ ಒಲಿಸಿಕೊಳ್ಳುವುದು ಅಂದರೆ ಅತ್ಯಂತ ಸುಲಭ, ಅತ್ಯಂತ ಸುಲಭ. ಬಕ್ವಾಯಾಸವನ ವಿದ್ಯತೆ, ಆಯಾಸ ಇಲ್ಲ, ಅತ್ಯಂತ ಸುಲಭ. ಅವನು ಒಲಿಸ್ಕೊಳ್ಬೇಕು ಅಂತಂದರೆ. ಹೀಗೆ ಆ ಪರಮಾತ್ಮನ ಬಗ್ಗೆ ಹೇಳ್ತಾ, ಹಾಗಾದರೆ ದೇವರು ಅಂದರೆ ಹೇಗಿರ್ತಾನೆ ಹೇಳು ಪ್ರಹ್ಲಾದ? ಇದ್ರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀಯಲ್ಲ ಪ್ರಹ್ಲಾದ ನೀನು, ನಿನಗೆ ಹೇಗೋ ಗೊತ್ತಾಯಿತು? ನಮಗೆ ಪಾಠ ಮಾಡಿದ ಗುರುಗಳು ಇದೇ ಚಂಡಾಮರ್ಕರು, ನಿನಗೆ ಪಾಠ ಮಾಡಿದ ಗುರುಗಳು ಇದೇ ಚಂಡಾಮರ್ಕರು. ಆದರೆ ನಮಗೆ ಗೊತ್ತಿಲ್ಲದೆ ಇರುವ ವಿಷಯಗಳೆಲ್ಲ ನಿನಗೆ ಗೊತ್ತಿದೆಯಲ್ಲ, ಹೇಗೋ ಅಂತ ಕೇಳಿದರು. ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ. ಇಬ್ರಿಗೂ ಒಬ್ಬರೇ ಗುರುಗಳು, ಆದರೆ ನಮಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದೆ, ಹೇಗಪ್ಪ ಇದೆಲ್ಲ ಅಂತ ಕೇಳಿದರು. ಕೇಳಿದ ಕೂಡಲೇ ಆಗ ಪ್ರಹ್ಲಾದರಾಜರು ಹೇಳ್ತಾರೆ, ಇಲ್ಲ ಏನಾಯಿತು ಅಂತ ಹೇಳ್ತೀನಿ ಕೇಳಿ. ನಮ್ಮಪ್ಪ ಹಿಂದೆ ನಮ್ಮ ಚಿಕ್ಕಪ್ಪನನ್ನು ಕೊಂದಂತಹ ಭಗವಂತನ ಕೊಲ್ಲಬೇಕು ಅಂತ ಅವಧ್ಯತ್ವ ವರ ಪಡಿಲಿಕ್ಕೆ ಅಂತ ಹೋದ. ಆಗಲೇ ನಾನು ತಾಯಿ ಗರ್ಭದಲ್ಲಿದ್ದೆ. ನಮ್ಮಪ್ಪ ಸುಮಾರು 1000 ವರ್ಷದ ತನಕಲೂ ಕೂಡ ತಪಸ್ಸು ಮಾಡಿದ. ಅಷ್ಟು ತಪಸ್ಸು ಮಾಡುತ್ತಾ ಇರುವಾಗಲೂ ಕೂಡ ಪಿತರಿ ಪ್ರಸ್ಥಿತೇಸ್ಮಾಕಂ ತಪಸೇ ಮಂದರಾಚಲಂ ಯದ್ಯೋದ್ಯೋಗಂ ಪರಂ ಚಕ್ರುಹು ವಿಬುಧ ದಾನವಾನ್ ಪ್ರತಿ. ಇವನಂತೂ ಹೋದ್ನಲ್ಲ ಅಂತ ಸಂತೋಷ ಪಡೋದಿರಲಿ, ಇವನು ತಪಸ್ಸಿಗೆ ಎಲ್ಲರೂ ದುಃಖ ಪಟ್ಟರು. ಆಮೇಲೆ ಇಷ್ಟರ ಮಧ್ಯದಲ್ಲಿ ಇಂದ್ರದೇವರು ಏನು ಮಾಡಿದರು? ನಮ್ಮಮ್ಮನನ್ನು ಅಪಹರಣ ಮಾಡಿದರು ಅಂತ. ಇಂದ್ರದೇವರು ನಮ್ಮಮ್ಮನ ಕಯಾದುವನ್ನು ಅಪಹರಣ ಮಾಡಿದರು. ಅಪಹರಣ ಮಾಡಿದಾಗ ಆ ಕಯಾದುವನ್ನು ಕರೆದುಕೊಂಡು ಹೋದ್ರಂತೆ. ಕರೆದುಕೊಂಡು ಹೋಗಿ ಏನು ಮಾಡಿದರು ಅಂದರೆ, ಇಂದ್ರದೇವರು ಯೋಚನೆ, ಮಗು ಹುಟ್ಟಿದ್ರೆ ಕೊಂದು ಬಿಡಬೇಕು ಅಂತ ಕಾಯ್ತಿದ್ರಂತೆ. ಮಗು ಹುಟ್ಟಿದ್ರೆ ಕೊಲ್ಲಬೇಕು ಅಂತ. ಯಾಕೆ ಅಂದರೆ ಹಿರಣ್ಯಕಶಿಪುವಿನ ಮಗ. ಈ ಹಿರಣ್ಯಕಶಿಪುವಿನಿಂದೇ ಕಷ್ಟ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಅವನ ಮಗ ಹುಟ್ಟಿದ್ರೆ ಇನ್ನೆಂತ ದುಷ್ಟ ಆಗಿರ್ತಾನೇನೋ, ಕೊಂದು ಬಿಡಬೇಕು ಅಂತ ನಮ್ಮಮ್ಮನ ಕರ್ಕೊಂಡು ಹೋಗಿದ್ರು. ಗರ್ಭಿಣಿಯಾದಂಥ ನಮ್ಮಮ್ಮನನ್ನು ಕರ್ಕೊಂಡು ಹೋದಾಗ, ಆಗ ನೀನು ಗರ್ಭದಲ್ಲಿದ್ದೆ ನಾನು, ನಾರದ ಮಹರ್ಷಿಗಳು ಬಂದರು.
ನಾರದರು ಬಂದು ಇಂದ್ರದೇವರಿಗೆ ಹೇಳಿದರು, ಇಂದ್ರ, ಈ ಗರ್ಭದಲ್ಲಿ ಬೆಳೀತಾ ಇರುವ ಕೂಸು ಸಾಮಾನ್ಯ ಅಲ್ಲಪ್ಪ, ಮಹಾಭಾಗವತೋತ್ತಮ, ಅವನು ಅದ್ಭುತವಾದಂಥ ವ್ಯಕ್ತಿ. ಜಗತ್ತಿಗೆ ಭಕ್ತಿಯನ್ನು ಹೇಗೆ ಮಾಡಬೇಕು ಮತ್ತು ಭಕ್ತರನ್ನು ಹೇಗೆ ಉದ್ಧಾರ ಮಾಡಬೇಕು ಅಂತ ತೋರಿಸುವ ಕೂಸು ಈ ಗರ್ಭದಲ್ಲಿ ಬರ್ತಾ ಇದೆ, ಕೊಲ್ಲಬೇಡ ಮಗುವನ್ನ ಅಂತ ಹೇಳಿದರು. ಹೇಳುವಾಗ ಸಂತೋಷವಾಗಿ ಇಂದ್ರ, ಆಯ್ತು ಹಾಗಾದ್ರೆ ಬಿಡ್ತೇನೆ. ನಾರದರು ತಾವೇ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗಿ ಪ್ರತಿ ನಿತ್ಯವೂ ಕೂಡ ಕಯಾದುವಿಗೆ ಈ ಭಾಗವತವನ್ನು ಉಪದೇಶ ಮಾಡ್ತಿದ್ರಂತೆ. ಭಾಗವತ ಧರ್ಮಗಳನ್ನ, ಭಗವಂತನ ಕಥೆಗಳನ್ನ ಇದನ್ನೇ ಹೇಳ್ತಾ ಇದ್ರಂತೆ. ಅಷ್ಟೇ ಭಕ್ತಿಯಿಂದ ಕಯಾದುವು ಕೂಡ ಸೇವೆ ಮಾಡಿ ಕೇಳಿದ್ರಂತೆ. ಎಷ್ಟೋ ಬಾರಿ ಅದನ್ನ ಕೇಳ್ತಾ ಇರುವಾಗ ಸ್ವಲ್ಪ ಆಯಾಸದಿಂದ ಕಯಾದು ತೂಕಡಿಸಿದ್ರು ಕೂಡ ಒಳಗೆ ಗರ್ಭದಲ್ಲಿರುವ ಕೂಸು ಮಾತ್ರ ಕೇಳ್ತಿತ್ತಂತೆ. ಆ ಪ್ರಹ್ಲಾದರಾಜರು ಮಾತ್ರ ಕೇಳ್ತಾ ಇದ್ರು, ನಿರಂತರವಾಗಿ ಕೇಳ್ತಿದ್ರಂತೆ. ಹೀಗೆ ನನ್ನ ಗುರುಗಳು ನಾನು ಗರ್ಭದಲ್ಲಿದ್ದಾಗ ನನಗೆ ಉಪದೇಶ ಮಾಡಿದ್ದಾರೆ, ನಾರದ ಮಹರ್ಷಿಗಳು, ಅವರಿಂದ ನಾನು ಕಲ್ತಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲೋ, ನಿಮ್ಮಪ್ಪ 1000 ವರ್ಷ ತಪಸ್ಸಿಗೆ ಹೋದ, ನೀನಿನ್ನೂ ಸಣ್ಣ ಹುಡುಗನೇ ಇದ್ದಿ, ಆವಾಗಲೇ ತಪಸ್ಸಿಗೆ ಹೋಗುವಾಗಲೇ ನೀನು ಗರ್ಭದಲ್ಲಿದ್ದಿ, ಮತ್ತು ಇವಾಗ ಹೆಂಗೋ ಬಂದಿ ನೀನು ಅಂತ ಕೇಳಿದರೆ ದೊಡ್ಡವನಾಗಬೇಕಿತ್ತಲ್ಲ ನೀನು ಅಂದರೆ, ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಇಲ್ಲ, ನಾರದ ಮಹರ್ಷಿಗಳು ಎಲ್ಲ ಆದ ಮೇಲೆ ನಮ್ಮ ಅಮ್ಮನಿಗೆ ಒಂದು ವರವನ್ನು ಕೊಟ್ಟಿದ್ರು ಅಂತ. ಏನು ವರ ಕೊಟ್ಟಿದ್ರು ಅಂದರೆ, ನಿನಗೆ ಎಷ್ಟು ದಿವಸ ಈ ಗರ್ಭದಲ್ಲಿ ಕೂಸಿರಬೇಕು ಅಂತ ಅಪೇಕ್ಷೆ ಇದೆ ಅಷ್ಟು ದಿವಸ ಇಟ್ಕೋ, ಯಾವಾಗ ನಿನಗೆ ಇವನನ್ನ ಹಡಿಬೇಕು ಅಂತ ಅನಿಸುತ್ತೋ ಆವಾಗಲೇ ನೀನು ಪ್ರಸವವನ್ನು ಅನುಭವಿಸು ಅಂತ, ನಿನಗೆ ಪ್ರಸೂತಿ ಆಗಲಿ ಅಂತ ವರವನ್ನು ಕೊಟ್ಟಿದ್ರು. ಆದ್ರಿಂದ ಈ ಇವಳು ಏನಂದ್ರೆ ಗಂಡ ಬರೋ ತನಕಲೂ ಕೂಡ ಹಡಿಬಾರದು ಅಂತ ಮನಸ್ಸಲ್ಲಿ ಅಂದ್ಕೊಂಡ. ಅದಕ್ಕೋಸ್ಕರ ಇವ್ರು ಎಷ್ಟು ವರ್ಷ ತಪಸ್ಸು ಮಾಡಿದ್ರು ಕೂಡ ಅಷ್ಟು ವರ್ಷ ಗರ್ಭದಲ್ಲೇ ಇದ್ರು. ಆದರೆ ಗರ್ಭದಲ್ಲಿರುವಷ್ಟು ಕಾಲವೂ ಕೂಡ ನಿರಂತರವಾಗಿ ಭಗವಂತನ ಕಥಾಶ್ರವಣವನ್ನೇ ಮಾಡಿದಂಥ ಮಹಾತ್ಮರು ಪ್ರಹ್ಲಾದರಾಜರು ಅಂತ. ನಿರಂತರವಾಗಿ ಭಗವಂತನ ಕಥೆ ಕೇಳಿದ್ದಾರೆ. ಈ ರೀತಿಯಲ್ಲಿ ಆ ಕಥೆಯನ್ನು ಕೇಳಿದಂಥವರು ಹಾಗೇ ಬೆಳೆದಂಥವರಂತೆ. ಅವರು ಹೇಳ್ತಾರೆ, ಈಗ ನನಗೆ ಈ ಜನ್ಮ ಬಂದಿದೆ, ಈ ಜನ್ಮಾದಿಗಳೆಲ್ಲವೂ ಕೂಡ 6 ವಿಕಾರಗಳಿವೆಲ್ಲವೂ ಕೂಡ. ಜನ್ಮಾದ್ಯಾಹ ಷಡಿಮೇ ಭಾವಾಹ ದೃಷ್ಟ ದೇಹಸ್ಯ ನಾತ್ಮನಃ. ನಮಗಿದೆಲ್ಲ ನಡೀತದೆ, ಈ ದೇಹಕ್ಕಾಗುವಂಥದ್ದು, ಒಳಗಿರುವಂಥ ಆತ್ಮನಿಗಲ್ಲ, ಪರಮಾತ್ಮನಿಗಲ್ಲ, ಈ ದೇಹಕ್ಕೆ ಇದೆಲ್ಲವೂ ಕೂಡ. ಹುಟ್ಟು ಸಾವು ಇದೆಲ್ಲ ದೇಹಕ್ಕೆ, ನಮಗಲ್ಲ. ಯಾಕೆ ಅಂದರೆ ಏನು ಅರ್ಥ ಅಂದರೆ ಷಡಿಮೇ ಭಾವಾಹ ಅಂತ ಹೇಳ್ತಾರೆ. 6 ವಿಕಾರಗಳು ಅಂತ ಹೇಳ್ತಾರೆ. 6 ವಿಕಾರಗಳು ಯಾವುದು ಅಂದರೆ ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ವಿಪರಿಣಮತೆ, ನಶ್ಯತಿ ಅಂತ. ಅಸ್ಥಿ ತಾಯಿ ಗರ್ಭದಲ್ಲಿ ಇರೋದು ಅಂತ ಅರ್ಥ. ಮೊದಲಿಗೆ ತಾಯಿ ಗರ್ಭದಲ್ಲಿ, ಆಮೇಲೆ ಜಾಯತೆ ಗರ್ಭದಿಂದ ಹೊರಗೆ ಬರ್ತಾನೆ, ಕಣ್ಣರಳಿಸಿ ಬಿಳಿ ಬಿಳಿ ಅಂತ ಜಗತ್ತನ್ನು ನೋಡ್ತಾನೆ. ಆಮೇಲೆ ವರ್ಧತೆ ಬೆಳಿಲಿಕ್ಕೆ ಶುರುವಾಗ್ತಾನೆ. ಆಮೇಲೆ ಪರಿಣಮತೆ ಪರಿಣಾಮಗಳು, ಮೈಕೈ ಎಲ್ಲ ಗಟ್ಟಿ ಆಗುತ್ತೆ, ಗಡ್ಡ ಮೀಸೆಗಳು ಬರಲಿಕ್ಕೆ ಶುರುವಾಗುತ್ತೆ. ಆಮೇಲೆ ವಿಪರಿಣಮತೆ ಬಂದಂಥ ಗಡ್ಡ ಮೀಸೆಗಳೆಲ್ಲ ವಿಪರಿಣಾಮ ಅಂದರೆ ಕರ್ರಗಿದ್ದಂಥ ಗಡ್ಡ ಎಲ್ಲ ಬಿಳಿ ಆಗಲಿಕ್ಕೆ ಶುರುವಾಯಿತು, ಮೈ ಸುಕ್ಕುಗಟ್ಟಲಿಕ್ಕೆ ಶುರುವಾಯಿತು. ಕೊನೆಗೊಂದು ದಿವಸ ನಶ್ಯತಿ, ಶಾಶ್ವತವಾಗಿ ಇಲ್ಲ ಅಂತ ಹೊರಟೋಗಿಬಿಡ್ತಾನೆ. ಇದು 6 ವಿಕಾರಗಳು. ಜನ್ಮಾದ್ಯಾಹ ಷಡಿಮೇ ಭಾವಾಹ ಅಂತಾನೆ ಪ್ರಹ್ಲಾದ. ಇದೆಲ್ಲ 6 ವಿಕಾರಗಳು. ಇದು ಯಾರು ಏನು ಮಾಡಿದ್ರು ಕೂಡ ನಿಲ್ಲಿಸ್ಲಿಕ್ಕಾಗಲ್ಲ. ನಮಗೆ ಮುಪ್ಪು ಬರಬಾರದು ಅಂತ ಅನ್ಕೊಂಡ್ರೆ ಆಗ್ತದೆ. ನಾವು ಹೀಗೆ ತರುಣರಾಗಿರಬೇಕು, ತಾರುಣ್ಯದಿಂದ ಇರಬೇಕು, ಆಗ್ತದ? ಯಾರಿಗಾಗ್ತದೆ? ಮುಪ್ಪು ಬಂದೇ ಬರ್ತದೆ, ವಯಸ್ಸಾಗೇ ಆಗ್ತದೆ, ಹೋಗೋರು ಹೋಗ್ತಾನೆ ಇರ್ತಾರೆ, ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಮುಪ್ಪು ಬರಬಾರ್ದು ಅಂತ ನಾವು ಹೇಳ್ತೀವಿ, ಅದಕ್ಕೆ ಬೇರೆ ನಾವು ಏನೇನೋ ಕಂಡುಕೊಂಡು ಏನೇನೋ ಸೊಲ್ಯೂಷನ್ ಅದು ಇದು ಹಚ್ಚಿಕೊಳ್ತಿರ್ತೀವಿ ಮೈಗೆಲ್ಲ. ಏನು ಬಿಡ್ತದೆ? ಮುಪ್ಪು ಬಂದೇ ಬರ್ತದೆ, ಏನು ಮಾಡಿ. ಆದರೆ ಇದನ್ನು ದಾಟಿ ಹೋಗಬೇಕು ಅಂತಾದರೆ ಭಗವಂತನೇ ಈ ಸಂಸಾರ ಸಮುದ್ರದಿಂದ ದಾಟಿಸಿ ನಮ್ಮನ್ನು ಕರೆದುಕೊಂಡು ಹೋದರೆ ಮಾತ್ರ ಇದೆಲ್ಲ ಹೋಗ್ತದೆ. 6 ತೆರೆಯ ನೋಡಂಬಿಗ, ಹದ ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸು ಅಂಬಿಗ. ಆ ಅಂಬಿಗ ಅಂದರೆ ಈ ಸಂಸಾರ ಸಮುದ್ರ. 6 ತೆರೆಗಳು ಅಂದರೆ ಇದೇನೆ, ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ವಿಪರಿಣಮತೆ, ನಶ್ಯತಿ. ಇದು 6 ತೆರೆಗಳು. ಇದನ್ನು ದಾಟಿ ಹೋಗಬೇಕು ಅಂದರೆ ಪರಮಾತ್ಮನೇ ದಾಟಿಸಬೇಕು. ಆದ್ದರಿಂದ ಅವನಿಗೆ ಮೊರೆ ಹೊಂದಬೇಕು ಅಂತ ಹೇಳಿದ. ಅವನಿಗೆ ಮೊರೆ ಹೊಂದಬೇಕು. ಅಲ್ಲೋ, ಎಲ್ಲಿದ್ದಾನೆ ಅವನು ಅಂದರೆ ನಮ್ಮ ಒಳಗೇ ಇದ್ದಾನೆ ಅಂತ ಪ್ರಹ್ಲಾದ. ನಮ್ಮ ಒಳಗೇ ಇದ್ದಾನೆ. ಅಲ್ಲ, ಮತ್ತು ನಮ್ಮ ಒಳಗೇ ಇದ್ದಾನೆ ಅಂದರೆ ನಮಗೆ ಯಾಕೆ ಕಾಣಿಸ್ತಾ ಇಲ್ಲಲ್ಲ ಅವನು? ನಮಗೆ ಯಾಕೆ ಕಾಣಿಸ್ತಾ? ಒಳಗೆ ಇದ್ದಾನೆ, ಕಾಣಿಸ್ತಿಲ್ಲಲ್ಲ ಅಂದರೆ ಪ್ರಹ್ಲಾದರಾಜರು ಹೇಳ್ತಾರೆ, ಒಳಗಿದ್ದಾನೆ, ಕಾಣಿಸೋದಿಲ್ಲ ಅಷ್ಟು ಸುಲಭವಾಗಿ. ನಮಗೆ ಅವನು ಕಾಣಬೇಕು ಅಂದರೆ
ಬರೀ ಜ್ಞಾನಿಗಳಾದರೆ ಸಾಕಾಗಲ್ಲ, ವಿಜ್ಞಾನಿಗಳಾಗಬೇಕು ಅಂತಾನೆ ಪ್ರಹ್ಲಾದ. ವಿಜ್ಞಾನಿಗಳಾಗಬೇಕು. ವಿಜ್ಞಾನಿಗಳಾದರೆ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಅಲ್ಲ, ಹೇಗೆ ವಿಜ್ಞಾನಿಗಳಾಗೋದು ಹೇಗಪ್ಪ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾನೆ ಪ್ರಹ್ಲಾದ, ಹೈಮಂ ಯತಾಗ್ರಾವಸು ಹೈಮಕಾರ ಕ್ಷೇತ್ರೇಷು ಯೋಗೈಸ್ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಷು ತಥಾತ್ಮಯೋಗೈ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಎಂಥ ಮಾತು! ಹೈಮಂ ಯತಾಗ್ರಾವಸು ಹೈಮಕಾರ. ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ಚಿನ್ನ ಇದೆ ಅಂತ ಗೊತ್ತು ನಮಗೂ ಕೂಡ. ನಮ್ಮನ್ನು ಯಾರನ್ನಾದರೂ ಕಳಿಸಿ ಹೋಗಿ ಚಿನ್ನ ತೊಗೊಂಡು ಬಾ ಅಂದರೆ ನಮ್ಮ ಕೈಲಾಗ್ತದೆ? ಎಲ್ಲಿ ಚಿನ್ನ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ಭೂಮಿಯೊಳಗೆ ಇದೆ ಚಿನ್ನ, ಆದರೆ ನಮಗೆ ತೆಗಿಲಿಕ್ಕೆ ಗೊತ್ತಿಲ್ಲ. ಅದು ಹೇಗೆ ತೆಗಿಬೇಕು ಏನು ಅದು ಗೊತ್ತಾಗಬೇಕು ಅಂದರೆ ಆ ಚಿನ್ನದ ಬಗ್ಗೆ ವಿಶೇಷವಾದ ಅಧ್ಯಯನ ನಡೀಬೇಕು. ಬರೀ ಜ್ಞಾನ ಇದ್ರೆ ಸಾಕಾಗಲ್ಲ, ವಿಜ್ಞಾನ ಆಗಬೇಕು, ವಿಜ್ಞಾನಿಗಳಾಗಬೇಕು. ನಾವು ವಿಜ್ಞಾನಿಗಳಾದಾಗ ಮಾತ್ರ ಅದನ್ನು ಪಡೀಲಿಕ್ಕೆ ಸಾಧ್ಯ. ಹಾಗೆಯೇ ಭಗವಂತನು ಕೂಡ ನಮ್ಮ ಒಳಗೇ ಇದ್ದಾನೆ, ಒಳಗೇ ಇದ್ದಾನೆ, ಆದರೆ ನಮಗೆ ಕಾಣಿಸ್ತಾ ಇಲ್ಲ. ಅವನು ಕಾಣಬೇಕು ಅಂತಾದರೆ ಒಳಗಿರುವಂಥ ಪರಮಾತ್ಮನನ್ನು ನೋಡಲಿಕ್ಕೆ ಅಂತ ನಾವು ಇಷ್ಟೇ ಆದರೆ ಸಾಕಾಗಲ್ಲ, ತತ್ವಜ್ಞಾನವನ್ನು ಪಡೆದು ವಿಜ್ಞಾನಿಗಳಾಗಬೇಕು ಅಂತ. ವಿಜ್ಞಾನಿಗಳಾದಾಗ ಒಳಗಿರುವ ಭಗವಂತ ತಾನೇ ಕಾಣಿಸ್ತಾನೆ ಪರಮಾತ್ಮ. ಹಾಗೆ ವ್ಯಾವೃತ್ತ ಚಕ್ಷುಹು ಅಂತ ಹೇಳ್ತದೆ ಉಪನಿಷತ್ತು. ಆ ನಮ್ಮ ಕಣ್ಣಿನ ಎರಡು ಗುಡ್ಡೆಗಳು ಕೂಡ ನಾವು ಆ ಸ್ಥಿತಿಗೆ, ಪರಿಪಕ್ವವಾದ ಸ್ಥಿತಿಗೆ ಹೋದಾಗ ಎರಡು ಕಣ್ಣಿನ ಗುಡ್ಡೆಗಳು ಮುಂದೆ ಇರುವಂತಹದ್ದು ಬರ್ರಂತ ಒಳಗೆ ತಿರುಗುತ್ತಂಥದ್ದು. ಒಳಗೆ ತಿರುಗಿ ಅಂತರಂಗದಲ್ಲೇ ಇರುವ ಭಗವಂತನನ್ನು ಕಾಣಲಿಕ್ಕೆ ಶುರು ಮಾಡುತ್ತದೆ. ಯಾಕೆಂದರೆ ನಿಜವಾಗಲೂ ಕೂಡ ಮನುಷ್ಯ ಹುಟ್ಟುವಾಗ ಕೆಲವರು ಕುರುಡರಿರ್ತಾರೆ. ನಿಜವಾಗಲೂ ಕುರುಡರಲ್ಲ, ಕಣ್ಣಿದ್ದವರು ಕುರುಡರು ಅಂತ ಅರ್ಥ. ಯಾಕೆ ಗೊತ್ತಾ? ಯಾಕೆ ಅಂದರೆ ನಾವು ಹೊರಗಿನ ಎಲ್ಲ ವಸ್ತುಗಳನ್ನು ನೋಡ್ತೀವಿ, ಕುರುಡ ಹಾಗಲ್ಲ, ಒಳಗಿನ ವಸ್ತುವನ್ನು ಮಾತ್ರ ನೋಡ್ತಾನೆ ಅವನು. ಒಳಗಿನ ವಸ್ತುವನ್ನು ಮಾತ್ರ, ಒಳಗೆ ಇರುವ ಭಗವಂತನನ್ನು ಕಾಣುವ ಸಾಮರ್ಥ್ಯ ಅವನಿಗಿರುತ್ತೆ. ಹೊರ ಪ್ರಪಂಚ ಗೊತ್ತಿಲ್ಲ ಅವನಿಗೆ, ಒಳಗೆ ನನ್ನನ್ನು ಭಗವಂತ ನಡೆಸ್ತಾ ಇದ್ದ ಆ ವಿಶ್ವಾಸದಲ್ಲೇ ಬದುಕ್ತಾನೆ ಅವನು. ಹಾಗಾಗಿ ನಿಜವಾದ ಕುರುಡರು ಕಣ್ಣಿರುವವರು, ಕಣ್ಣಿಲ್ಲದೆ ಇರುವವನಿದ್ದಾನಲ್ಲ, ಒಳಗೆ ಅಂತರಂಗದಲ್ಲಿ. ಅದಕ್ಕೆ ಹೇಳಿದ್ದು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಇದೆಲ್ಲ ಹುಟ್ಟು ಕುರುಡ ಯಾಕೆ ಅಂತ ಹೇಳೋದಂದ್ರೆ ಒಳಗೆ ಭಗವಂತನನ್ನ ಕಾಣೋದಿಲ್ಲ, ಆದ್ರಿಂದ ಒಳಗೆ ಕಾಣಬೇಕು, ಅಂತಹ ಸ್ಥಿತಿಗೆ ಹೋಗಬೇಕು. ಇದನ್ನೆಲ್ಲ ಪ್ರಹ್ಲಾದರಾಜ ಹೈಮಂ ಯತಾಗ್ರಾವಸು ಹೈಮಕ. ಅಲ್ಲ, ಹೇಗಿರ್ತಾನೆ ಪರಮಾತ್ಮ? ಒಳಗಿದ್ದಾನೆ, ಹೌದು. ಇವನೇ ಪರಮಾತ್ಮ ಅಂತ ನಮ್ಗೆ ಹೇಗೆ ಗೊತ್ತಾಗ್ತದೆ? ಒಳಗಿದ್ದಾನೆ ಅಂತ ಹೇಳಿಬಿಟ್ಟು ಪ್ರಹ್ಲಾದ, ನಮ್ಗೆ ಹೇಗೆ ಗೊತ್ತಾಗಬೇಕಪ್ಪ ಅವನನ್ನ ಅಂದರೆ ಅವನ ಲಕ್ಷಣ ಹೇಳ್ತೇನೆ ಕೇಳು ಅಂತ ಪ್ರಹ್ಲಾದರಾಜರು ಪರಮಾತ್ಮನ ಬಗ್ಗೆ, ಆತ್ಮ ನಿತ್ಯೋ ವ್ಯಯ ಶುದ್ಧ ಏಕ ಕ್ಷೇತ್ರಜ್ಞ ಆಶ್ರಯ ಅಭಿಕ್ರಿಯ ಸ್ವದೃಗ್ವಶ್ಯ ವ್ಯಾಪಕೋ ಅಸಂಜ್ಞನಾಮೃತ. ಅವನು ಹೇಳಿದ ಆತ್ಮ, ಪರಮಾತ್ಮ ಏನಿದ್ದಾನಲ್ಲ ಅವನು ನಿತ್ಯನಾಗಿದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಅವ್ಯಯ, ಅವನಿಗೆ ನಾಶ ಇಲ್ಲ ಭಗವಂತನಿಗೆ. ಶುದ್ಧ, ಅವನು ಶುದ್ಧವಾದಂಥ ಅಂತಃಕರಣದಿಂದಾಗಿ ಅನುಗ್ರಹವನ್ನು ಮಾಡತಕ್ಕಂಥವನು. ತಾಯಿ ಮಗುವಿಗೆ ಅನುಗ್ರಹ ಮಾಡುವಾಗ ಏನು ಭಾವನೆ ಇಟ್ಟುಕೊಂಡಿರ್ತಾಳೆ? ನನ್ನ ಕೂಸು ಉದ್ಧಾರ ಆಗಲಿ ಅಂತ ಅಷ್ಟೇ ಇರ್ತದೆ. ಇನ್ನೇನು ಇದು ದೊಡ್ಡದಾಗಲಿ, ನನ್ನನ್ನು ಸಾಕಲಿ, ನನಗೊಂದು ಊಟಕ್ಕೆ ಹಾಕಲಿ, ಇದು ಯಾವ ಭಾವ ಇರೋದು, ನನ್ನ ಮಗು ಚೆನ್ನಾಗಿರಲಿ ಅಷ್ಟೇ ಇರ್ತದೆ ಅವಳಿಗೆ. ಹಾಗೆ ತಾಯಿಯ ಹೃದಯ ಎನ್ನುವಂತಹದ್ದು ಭಗವಂತನದ್ದು ಅಂತ ಶುದ್ಧವಾಗಿರ್ತಾನೆ. ಏಕಃ, ಅವನೇ ಮುಖ್ಯವಾಗಿರ್ತಾನಂತೆ ಪರಮಾತ್ಮ. ದೇಶ ಕಾಲ ಎಲ್ಲದರಿಂದಲೂ ಕೂಡ ಅವನೇ ಮುಖ್ಯ. ಏಕಃ ಮುಖ್ಯ ಅಂತ ಅರ್ಥ, ಮುಖ್ಯ ಅನ್ನೋ ಅರ್ಥ ಅದಕ್ಕೆ ಏಕ ಶಬ್ದಕ್ಕೆ. ಕ್ಷೇತ್ರಜ್ಞ ಅಂತ, ಕ್ಷೇತ್ರಜ್ಞ ಅಂದರೆ ಸರ್ವಜ್ಞ, ಎಲ್ಲವನ್ನೂ ಬಲ್ಲವನು ಪರಮಾತ್ಮ. ಆಶ್ರಯ, ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಪರಮಾತ್ಮ ಅಂತ ಅರ್ಥ. ಅವಿಕ್ರಿಯ, ಅವನಲ್ಲಿ ಯಾವುದೇ ರೀತಿಯಾಗಿರುವಂಥ ವಿಕಾರ ಎನ್ನುವಂತಹದ್ದಿಲ್ಲ. ಅಷ್ಟೇ ಅಲ್ಲ, ವಶ್ಯ, ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಭಕ್ತರ ವಶಕ್ಕೆ ಹೋಗ್ತಾನೆ ಪರಮಾತ್ಮ, ಭಕ್ತರಿಗೆ ಮಾತ್ರ ವಶನಾಗ್ತಾನೆ. ವ್ಯಾಪಕ, ಎಲ್ಲೆಡೆಯಲ್ಲೂ ಕೂಡ ತುಂಬಿದ್ದಾನೆ ಭಗವಂತ. ಅಸಂಗಿ, ಎಲ್ಲೆಡೆಯಲ್ಲಿ ಇದ್ದರೂ ಕೂಡ ಯಾವುದನ್ನು ಹಚ್ಚಿಕೊಂಡಿಲ್ಲ ಪರಮಾತ್ಮ. ಪದ್ಮಪತ್ರ ಮಿವಾಂಭಸ, ಅವನು ಯಾವುದನ್ನು ಹಚ್ಚಿಕೊಂಡಿಲ್ಲ ಅಂಥವನು. ಅನಾವೃತ, ಇವನಿಗೆ ಅವಿದ್ಯೆ ಮೊದಲಾದ ಆವರಣಗಳು ಯಾವುದೂ ಕೂಡ ಇಲ್ಲ ಪರಮಾತ್ಮನಿಗೆ. ಇಂಥವನು ಭಗವಂತ ಅಂತ ಆ ಪರಮಾತ್ಮನನ್ನ ಇಷ್ಟೆಲ್ಲ ಅವನ ಲಕ್ಷಣಗಳನ್ನು ಹೇಳುತ್ತಾ ಇರುವಾಗ ಆ ಎಲ್ಲ ಬಾಲಕರು ಕೂಡ ಕೇಳಿ, ಪ್ರಹ್ಲಾದ ಏನು ಅದ್ಭುತವೋ,
ಹರಿಯ ನಾಮಸ್ಮರಣೆಯಲ್ಲಿ ಇರುವಂತಹ ಆನಂದ, ಆ ಹರಿಯ ತತ್ವಜ್ಞಾನವನ್ನು ಪಡೆಯೋದ್ರಲ್ಲಿ ಇರುವ ಆನಂದ ಎಲ್ಲೂ ಇಲ್ಲವೋ? ಹರಿ ಸರ್ವೇಷು ಭೂತೇಷು ಭಗವಾನ್ ಅಸ್ತ ಈಶ್ವರ ಇತಿ ಭೂತಾನಿ ಮನಸ ಕಾಮೈಸ್ತೈ ಸಾಧುಮಾನಯೇತು. ಎಲ್ಲೆಡೆ ಇದ್ದಾನೆ, ಅವನು ಉಪಾಸನೆ ಮಾಡಿ ಎಂದಾಗ ಎಲ್ಲರೂ ಸೇರಿಕೊಂಡು, ದೈತ್ಯ ಬಾಲಕರೆಲ್ಲ ಸೇರಿಕೊಂಡು ಆ ಭಗವಂತನನ್ನು ಗುಣಗಾನ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ಲರೂ ಇಡೀ ವಿದ್ಯಾಪೀಠದಲ್ಲೇನೆ ನಾರಾಯಣ ನಾರಾಯಣ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಭಗವಂತನ ನಾಮಸ್ಮರಣೆ, ಅವನ ಸ್ಮರಣೆಯನ್ನು ಮಾಡುತ್ತಾ, ದೇವರೇ ನೀನು ಪ್ರತ್ಯಕ್ಷ ಆಗ್ತೀಯೋ ಬಿಡ್ತೀಯೋ ನಮಗೆ ಗೊತ್ತಿಲ್ಲ, ಆದರೆ ನಿನ್ನ ನಾಮ ಒಂದಿದ್ರೆ ಸಾಕು ನಮಗೆ ಅಂತ. ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನ್ಯಾತಕೋ. ಆ ಭಗವಂತ ನಿನ್ನ ನಾಮ ಇದ್ರೆ ಸಾಕು ಅಂತ ಎಲ್ಲ ಹಾಡಲಿಕ್ಕೆ ಶುರು ಮಾಡಿದ್ರಂತೆ. ಇಷ್ಟು ಹಾಡ್ತಾ ಇರುವಾಗ ಒಳಗೆ ಷಡ್ಡಾಮರ್ಕರು ಬರ್ತಾರೆ. ಷಡ್ಡಾಮರ್ಕರು ಪೌರೋಹಿತ್ಯ ಮುಗೀತು ಅಂತ ಮಧ್ಯಾಹ್ನದ ಹೊತ್ತಿಗೆ ಬಂದ್ರಂತೆ. ಬಂದು ನೋಡಿದ್ರು ಒಂದು ಸರ್ತಿ, ಎಲ್ಲ ದುರ್ವಿನೀತ, ಏನು ಮಾಡ್ತಾ ಇದೆಯೋ ನೀನು ಅಂತ. ಇಡೀ ವಿದ್ಯಾಪೀಠವನ್ನೇ ಒಂದು ಸರ್ತಿ ಎಲ್ಲ ಹರಿಭಕ್ತರನ್ನಾಗಿ ಮಾಡಿಬಿಟ್ಟಿದ್ದೀಯಲ್ಲೋ, ಕನ್ವರ್ಟ್ ಮಾಡಿಬಿಟ್ಟಿದ್ದಿ ಅಂತ ಸಿಟ್ಟು ಬಂತು. ಇನ್ನಾಗಲ್ಲ, ನಮ್ಮಪ್ಪ ಬರೋ ತನಕ ತಡೆಯೋಣ ಅಂತಿದ್ವಿ, ಇನ್ನು ನಮ್ಮಪ್ಪ ಇಲ್ಲ, ಗಿಪ್ಪಿಲ್ಲ, ಯಾರಿಲ್ಲ, ಬಾ ನಿನ್ನ ಈಗಲೇ ನಿಮ್ಮಪ್ಪನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗಿ ಅವರ ಎದುರಿಗೆ ನಿಲ್ಲಿಸಿದ್ರಂತೆ. ನಿಲ್ಲಿಸುವಾಗ ಆಗ ಹೇಳಿದ್ರಂತೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮಾನ್ ಸ್ತಬ್ಧಂ ಮಚ್ಚಾಸನೋದ್ವೃತ್ತಂ ನಿಶ್ಚೇತ್ವಾದ್ಯಯಮಕ್ಷಯಂ. ಅವನಿಗೆ ಹೇಳಿ, ಎಲ್ಲ ದುರ್ವಿನೀತ ಮಂದಾತ್ಮ, ನನ್ನ ಕುಲವನ್ನು ಒಡೆಯುವಂಥ ವ್ಯಕ್ತಿ, ನನ್ನ ಕುಲದಲ್ಲೇ ಹುಟ್ಟಿದ್ನಲ್ಲ ಇವನು ಅಂತ ಅನ್ಕೊಂಡು, ನನ್ನ ಕುಲದಲ್ಲೇ ಹುಟ್ಟಿದ್ನಲ್ಲ ಇವನು. ಸ್ತಬ್ಧಂ ಮಚ್ಚಾಸನೋದ್ವೃತ್ತಂ, ನನ್ನ ಶಾಸನವನ್ನು ಮೀರ್ತಾ ಇದ್ದೀನಿ ನೀನು, ಇವತ್ತೇ ನಿನ್ನನ್ನು ಯಮಪಟ್ಟಣಕ್ಕೆ ಕರ್ಕೊಂಡು ಹೋಗಿಬಿಡ್ತೇನೆ ಅಂತ ಇಷ್ಟೆಲ್ಲ ಮಾತನಾಡಿದ. ಇವತ್ತೇ ನಿನ್ನನ್ನು ಮುಗಿಸ್ಬಿಡ್ತೇನೆ. ಆಯಿತು, ಏನು ಮಾಡೋದು? ಹೇಳಿದಂತೆ ತನ್ನ ಸೈನ್ಯವನ್ನೆಲ್ಲ ಕರೆದ. ಇವನನ್ನ ಒಂದು ಬಾಕ್ಸಲ್ಲಿ ಹಾಕ್ರಿ, ಪೆಟ್ಟಿಗೆಯಲ್ಲಿ ಹಾಕ್ರಿ ಇವನನ್ನು. ಆ ಪೆಟ್ಟಿಗೆ ಒಳಗೆ ಹಾಕಿ, ಆ ಪೆಟ್ಟಿಗೆ ಇನ್ನೊಂದು ಪೆಟ್ಟಿಗೆಗೆ ಹಾಕ್ರಿ, ಆ ಪೆಟ್ಟಿಗೆ ಇನ್ನೊಂದು ಪೆಟ್ಟಿಗೆಗೆ, ಆ ಪೆಟ್ಟಿಗೆ ಇನ್ನೊಂದು, ಹೀಗೆ ಒಂದು 20 ಪೆಟ್ಟಿಗೆ ಮಾಡ್ರಿ ಅಂತ ಹೇಳಿದಂತೆ. 20 ಪೆಟ್ಟಿಗೆಯನ್ನು ಮಾಡಿ ಆ ಪೆಟ್ಟಿಗೆಯನ್ನು ತಗೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಹಾಕ್ರಿ ಅಂತಂದ. ಸಮುದ್ರದ ಮಧ್ಯದಲ್ಲಿ ಹಾಕಿ ಅಂದಾಗ ಅವರೆಲ್ಲ ಆಯಿತು ಅಂತ ಅವನು ಹೇಳಿದಂತೆ ಇವನ ಕೈ ಕಾಲು ಎಲ್ಲ ಕಟ್ಟಿ ಪೆಟ್ಟಿಗೆ ಒಳಗೆ ಹಾಕಿದರು. ಒಂದು 20 ಪೆಟ್ಟಿಗೆ ಒಳಗೆ ಹಾಕಿ ಪ್ರಹ್ಲಾದರಾಜರನ್ನು ಸಮುದ್ರದ ಮಧ್ಯದಲ್ಲಿ ಹಾಕಿದಂತೆ. ಒಳಗೋಯ್ತು ಪೆಟ್ಟಿಗೆ. ಹೊರಗೆ ಬರಬಾರ್ದು ಇವನು ಅಂತ ದೊಡ್ಡ ದೊಡ್ಡ ಪರ್ವತಾಕಾರದ ಕಲ್ಲುಗಳನ್ನು ಹಾಕ್ಸಿದಂತೆ. ಅದರ ಸುತ್ತಲೂ ಹಾಕ್ಸಿದ ಕಲ್ಲುಗಳನ್ನು ಹೊರಗೆ ಬರ್ಲಿಕ್ಕಾಗಿರಬಾರದು ಅಂತ ಇಷ್ಟೆಲ್ಲ ಮಾಡಿ ಒಳಗೆ ಕಳಿಸಿದ್ರೆ ಪ್ರಹ್ಲಾದರಾಜರು ಒಳಗೆ ಹೋಗಿದ್ದಾರೆ. ಹೋದ ನಂತರ ತುಂಬ ಹೊತ್ತಾಯ್ತಂತೆ, ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಆಗ ಭಾಳ ಒದ್ದಾಡಿದ್ರಂತ ಒಂದು ಸರ್ತಿ. ಹೊರಗೆ ಬರಬೇಕು ಅಂತ ಮಿಸುಗಾಡ್ತಿದ್ದಾರೆ. ಒಳಗೇನೆ ಒಳಗೆ ಕೂತ್ಕೊಂಡು ಮಿಸುಗಾಡ್ತಿದ್ದಾರೆ, ಬರ್ಲಿಕ್ಕಾಗ್ತಾ ಇಲ್ಲ ಹೊರಗೆ. ಆಗ ಯಾಕೆ ಬರಬೇಕು ಹೊರಗೆ? ಏನು ಒಳಗಿದ್ದಾರೆ, ಉಸಿರುಗಡ್ತದೆ, ಸತ್ತೋಗಿಬಿಡ್ತೀನಿ, ಪ್ರಾಣ ಹೋಗ್ತದೆ, ಅದಕ್ಕೆ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿದ್ರೆ ಪ್ರಹ್ಲಾದರಾಜರು ಅಂದರೆ ಅಲ್ಲ. ಮತ್ತೇನು ಅಂದರೆ ಅವರು ಒಳಗಿರುವಾಗ ಅವರಿಗೆ ಅನ್ನಿಸ್ತಂತೆ ಸಂಧ್ಯಾಕಾಲ ಬಂದಿದೆ, ಸಂಧ್ಯಾ ವಂದನೆ ಮಾಡಬೇಕು ಅಂತ ಅನ್ನಿಸ್ತಂತವ್ರಿಗೆ. ಆ ಕಾಲದಲ್ಲೂ ಕೂಡ ಸಂಧ್ಯಾಕಾಲ ಮೀರಿ ಹೋಗ್ತಿದೆ, ಸಂಧ್ಯಾ ವಂದನೆ ಮಾಡಬೇಕು ಅಂತ ಅದನ್ನು ಒಳ್ಳೆ ಅಶುಚಿರುವಾಪಿ ಕಾಲೇ ಸಂಧ್ಯಾಂ ಸಮಾಚರೇತ್ ಅಂತ ಹೇಳ್ತಾರೆ. ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ ಮಾಡಬೇಕಂತೆ. ಆದ್ದರಿಂದ ಸಂಧ್ಯಾ ವಂದನೆ ಮಾಡಬೇಕು ಅನ್ನಿಸ್ತವ್ರಿಗೆ. ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ, ಏನು ಮಾಡೋದು? ಅಲ್ಲೇ 2 ಕೈಗಳನ್ನು ಜೋಡಿಸಿಕೊಂಡು ಪ್ರಾರ್ಥನೆ ಮಾಡಿದರಂತೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾಮಾ ಸಂಧ್ಯಾಭಿರಕ್ಷತು. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗದಾರಿಣೇ ನಮಃ. ಇದೆಲ್ಲ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ ಇದೆ. ಪ್ರಹ್ಲಾದರಾಜರು ಹೇಳ್ತಾರೆ,
ಆ ಕಾಲದಲ್ಲೂ ಕೂಡ ಸಂಧ್ಯಾ ವಂದನೆ ಮಾಡಬೇಕು. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಅಂತ ಈ ಕಾಲ ಇದೆಯಲ್ವಾ, ಸಂಧ್ಯಾಕಾಲ ಅನ್ನುವಂಥದ್ದು ಯಾಂ ಸದಾ ಸರ್ವಭೂತಾನಿ, ಸರ್ವಭೂತಾನಿ ಜಗತ್ತಿನಲ್ಲಿರುವಂಥ ಎಲ್ಲ ಭೂತಗಳು, ಎಲ್ಲ ಪ್ರಾಣಿಗಳು ಕೂಡ ಈ ಕಾಲ ಬಂತು ಅಂತಾದರೆ ಅದು ಏನು ಮಾಡ್ತಾವಂತೆ, ಸ್ಥಾವರಾಣಿ ಚರಾಣಿ ಚ, ಸ್ಥಾವರಗಳು ಜಂಗಮಗಳು ಎಲ್ಲವೂ ಕೂಡ ಸಂಧ್ಯಾಕಾಲ ಬಂದರೆ ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಇಂಥ ಕಾಲ ಮಿಸ್ ಮಾಡ್ಕೊಳ್ಬಾರ್ದು ಅಂತ ನೀವು ನೋಡಿ ಗಮನಿಸಿ. ಬೆಳಗಿನ ಜಾವದಲ್ಲಿ ಈ ಹಕ್ಕಿಗಳಿರ್ತವೆ, ಪಕ್ಷಿಗಳು, ನಾವ್ಯಾರು ಎಬ್ಸೋದಿಲ್ಲ, ಅದಕ್ಕೆ ಏಳು ಏಳು ಅಂತ ಎಬ್ಸಲ್ಲ, ತಾವೇ ಎದ್ದು ಬಿಡ್ತಾವೆ. ಆ ಕಾಲಕ್ಕೆ ಚಿಲಿಪಿಲಿ ಗುಡ್ತಿರ್ತಾರೆ. ಅದೇನು ಮಾಡ್ತದೆ ಗೊತ್ತಾ, ಚಿಲಿಪಿಲಿ ಗುಟ್ಟೋದು ಅಂದರೆ ಭಗವಂತ ನಮ್ಮನ್ನು ಈ ಲೋಕಕ್ಕೆ ತಂದು ಅನುಗ್ರಹ ಮಾಡಿದೆಯಲ್ಲೋ, ನಮ್ಮನ್ನು ಉದ್ಧಾರ ಮಾಡುವಂತ ಚಿಲಿಪಿಲಿ ಗುಡ್ತಾ ಭಗವಂತನನ್ನು ಹಾಡ್ತಾ ಇರ್ತಾವಂತೆ. ಪಕ್ಷಿಗಳ ಕಲರವ ಭಗವಂತನ ನಾಮಸ್ಮರಣೆ ಆಗಿರ್ತದೆ ಅಂತ ಹೇಳ್ತಾರೆ. ಸಾಯಂಕಾಲ ಆದರೆ ನೋಡಿ ಪಕ್ಷಿಗಳೆಲ್ಲವೂ ಕೂಡ ಒಟ್ಟು ಸೇರಿ ಹಾಡ್ತಾ ಇರ್ತವೆ. ನಮಗೆ ಈಗ ಸಿಟಿಗಳಲ್ಲಿ ಹೆಚ್ಚು ಕಾಣಿಸೋದಿಲ್ಲ, ಬಿಲ್ಡಿಂಗ್ಗಳು ಜಾಸ್ತಿ ಆಗಿ. ಆದರೆ ಈ ಹಳ್ಳಿಗಳಿಗೆಲ್ಲ ಹೋದರೆ ಸಾಯಂಕಾಲದ ಹೊತ್ತಿನಲ್ಲಿ ಎಲ್ಲ ಪಕ್ಷಿಗಳು ಕೂಡ ಒಟ್ಟು ಸೇರಿ, ಅಂದರೆ ಕಲಿಯುಗದಲ್ಲಿ ಸಂಘೇ ಶಕ್ತಿ ಕಲವಿಯುಗೆ, ಕಲಿಯುಗದಲ್ಲಿ ಸಂಘದಲ್ಲಿ ಹಾಡುಗಳನ್ನು ಹೇಳಿದರೆ, ಭಜನೆಗಳನ್ನು ಮಾಡಿದರೆ ಹೆಚ್ಚು ಪುಣ್ಯ ಇದೆ. ಆದ್ದರಿಂದ ಸಾಯಂಕಾಲದ ಹೊತ್ತಿನಲ್ಲಾಗುವಾಗ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಎಲ್ಲ ಒಟ್ಟೊಟ್ಟು ಸೇರಿ ಹಾಡ್ತಿರ್ತಾವಂತೆ, ಎಲ್ಲವೂ ಕೂಡ ಚಿಲಿಪಿಲಿ ಕೊಡ್ತಾ ಇರ್ತಾರೆ. ಆದರೆ ಈ ಸಂಧ್ಯಾಕಾಲದಲ್ಲಿ ದೇವರ ನಾಮಸ್ಮರಣೆ ಮಾಡಬೇಕು ಅನ್ನೋದನ್ನ ಮರೆತ ಒಂದೇ ಒಂದು ಪ್ರಾಣಿ ಇದ್ರೆ ಅದು ಮನುಷ್ಯ ಮಾತ್ರ ಅಂತ ಹೇಳ್ತಾರೆ. ಮನುಷ್ಯ ಮಾತ್ರ ಮರೆತಿದ್ದಾನಂತೆ. ಇನ್ನು ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಪ್ರಾಣಿಗಳು ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ, ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತಲ್ಲೂ ದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಾನು ಈ ಕಾಲದಲ್ಲಿ ದೇವರೇ ನಿಮಗೆ ನಮಸ್ಕಾರ ಮಾಡಬೇಕು. ಇದು ಸಂಧ್ಯಾಕಾಲ. ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬ ದಿಗಭಿಮಾನಿ ದೇವತೆಗಳಿರ್ತಾರೆ. ಪ್ರಾಚ್ಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ಎಲ್ಲ ದಿಕ್ಕಿನಲ್ಲಿ ದಿಗಭಿಮಾನಿ ದೇವತೆಗಳನ್ನ, ಎಲ್ಲ ಪರಮಾತ್ಮನ ಸ್ತೋತ್ರಗಳನ್ನ, ಯಾವ್ಯಾವ ದೇವತೆಗಳಿಗೆ ನಮಸ್ಕಾರ ಮಾಡುತ್ತೀವೋ ದೇವರೇ ಅದೆಲ್ಲ ನಿನಗೆ ಸೇರುತ್ತೆ ಅಂತ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ದೇವರನ್ನ ನಮಸ್ಕಾರ ಮಾಡುವಂತಹ ಒಂದು ಕಾಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಅಂತ ಇರುವ ಕಾಲ ಅದು. ಅಂಥ ಕಾಲದಲ್ಲಿ ಮನುಷ್ಯ ಮಾಡುತ್ತಾ ಇಲ್ಲ. ಆದರೆ ಆ ಕಾಲ ಬಂದಾಗ ಪ್ರಹ್ಲಾದರಾಜರಿಗೆ ಜೀವ ಹೋಗುವ ಸ್ಥಿತಿ ಇದ್ದರೂ ಕೂಡ ಭಗವಂತ ನಿನ್ನ ನಾಮಸ್ಮರಣೆ ಮಾಡುತ್ತೇನೆ ಅಂತ ಮಾಡಿದರಲ್ಲ. ಇದನ್ನು ನೋಡಿದಂತಹ ಆ ಪ್ರಹ್ಲಾದರಾಜರನ್ನು ನೋಡಿ ಭಗವಂತನಿಗೆ ಅನ್ನಿಸ್ತಂತೆ, ಎಲ್ಲ ಕಂದ, ಸಾವು ಸಮೀಪಿಸ್ತಾ ಇದೆ ಅಂದರೂ ಕೂಡ ನನ್ನ ನಾಮಸ್ಮರಣೆ ಬಿಡ್ತಾ ಇಲ್ಲಲ್ವೋ ನೀನು, ಈಗಲೂ ನಿನ್ನನ್ನು ಉದ್ಧಾರ ಮಾಡದಿದ್ರೆ ಇನ್ಯಾವಾಗಪ್ಪ ಮಾಡಬೇಕು ನಿನ್ನನ್ನು, ನಾನೇ ಬರ್ತೇನೆ ಅಂತ ಪರಮಾತ್ಮ ತಾಯಿಯಾದವಳು ಮಗುವನ್ನ ಹೇಗೆ ಎತ್ತಿಕೊಂಡು ಮೇಲಕ್ಕೆ ಕರ್ಕೊಂಡು ಬರ್ತಾಳೋ ಹಾಗೆ ಆ ಭಗವಂತನೂ ಕೂಡ ಆ ಪ್ರಹ್ಲಾದರಾಜರನ್ನ ಮಗುವಿನಂತೆ, ತಾಯಿಯಾಗಿ ಮಗುವಿನಂತೆ ಎತ್ತಿಕೊಂಡು ಬಂದಂತೆ. ಎತ್ಕೊಂಡು ಬಂದು ಆ ಭಗವಂತ ಮನೆ ಮುಂದೆ ನಿಲ್ಲಿಸಿದಂತೆ, ಹಿರಣ್ಯಕಶಿಪುವಿನ ಮನೆ ಮುಂದೆ ನಿಲ್ಲಿಸಿ ಹೋಗು, ಒಳಗೆ ಹೋಗು ಅಂತ ಹೇಳಿದಂತೆ. ಒಳಗೆ ಹೋಗು ಅಂತ ಹೇಳಿದಾಗ ಆಗ ಆ ಪ್ರಹ್ಲಾದ ಹೇಳಿದಂತೆ, ದೇವರೇ ಇಲ್ಲಿ ತನಕ ಬಂದಿದ್ದೀಯಲ್ಲೋ, ಮನೆ ಹತ್ರಕ್ಕೆ ಬಂದಿದ್ದಿ, ಒಳಗೆ ಬಾ, ಒಂದು ಲೋಟ ಹಾಲು ಕೊಡ್ತೀನಿ ಕುಡಿದು ಹೋಗು ಅಂತಂದಂತೆ. ಒಂದು ಲೋಟ ಹಾಲು ಕೊಡ್ತೀನಿ ಕುಡಿದು ಹೋಗು ಅಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಿರುವಾಗ ಭಗವಂತ ಹೇಳ್ತಾನೆ, ಪ್ರಹ್ಲಾದ ಸ್ವಲ್ಪ ವೆಯ್ಟ್ ಮಾಡು, ನಾನು ಹಿಂಗೆಲ್ಲ ಬಾಗಿಲಿಂದ ಬರೋದಿಲ್ಲ, ನಿಮ್ಮ ಮನೆ ಕಂಬ ಹೊಡ್ಕೊಂಡು ಬರ್ತೀನಂತೆ, ಸ್ವಲ್ಪ ತಡಿ ನೀನು ಅಂತಂದ. ಆವಾಗ ನನಗೆಲ್ಲ ನೈವೇದ್ಯ ಮಾಡುವಂತಿ, ಕಾಯಿ ಹೊಡಿಯುವಂತಿ ಎಲ್ಲ ಸ್ವೀಕಾರ ಮಾಡ್ತೀನಿ ನಾನು ಅಂತಂದ ಪರಮಾತ್ಮ. ಅದಕ್ಕೆ ಹೌದಾ ಭಗವಂತ, ಆಯ್ತು ಹಾಗಾದ್ರೆ ನಾನೇ ಒಳಗೆ ಹೋಗ್ತೀನಿ ಅಂತ ಒಳಗೆ ಹೋದಂತೆ. ಒಳಗೆ ಹೋದರೆ ಬಾಗಿಲು ತೆಗೆದದ್ದು ಯಾರು ಅಂದರೆ ಹಿರಣ್ಯಕಶಿಪುವೇ ತೆಗೆದ. ಹಿರಣ್ಯಕಶಿಪು ನೋಡ್ದ, ಬಂದ್ಯಾ ಪ್ರಹ್ಲಾದ, ಬಾ ಅಂದ, ಒಳಗೆ ಬಾರು ಅಂದ. ಅವನಿಗೆ ಡೌಟ್ ಬಂತು. ಅವನಿಗೆ ನಾನು ಬ್ರಹ್ಮದೇವರ ಹತ್ರ ತಪಸ್ಸು ಮಾಡಿ ವರ ಕೇಳಿದ್ದೆ, ನಾನು ಸಾಯಬಾರ್ದು, ಬೈ ಮಿಸ್ಟೇಕ್ ನಾನೇನಾದರೂ ನನ್ನ ಮಗನಿಗೆ ಸಾವು ಬರಬಾರ್ದು ಅಂತ ಕೇಳಿ ನೀನು ಅಂತ ಅನಿಸ್ಬಿಡ್ತಂತ. ಅವನು ಯಾಕೆ ಏನು ಮಾಡಿದ್ರು ಸಾಯ್ತಿಲ್ಲ, ಅವನು ಏನು ಮಾಡಿದ್ರು ಸಾಯವಲ್ಲ, ಏನು ಮಾಡಬೇಕು. ಅವನಂದ, ನಾನು ಈ ಭಗವಂತನನ್ನು ಹುಡುಕ್ತಾ ಇದ್ದೆ, ಹುಡುಕುವಾಗ ನನಗೆ ಹೆದರುಕೊಂಡು ವಿಷ್ಣು ಎಲ್ಲೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅವನು ಒಂದು ಗ್ರಹದ ರೂಪದಲ್ಲಿ ನನ್ನ ಮನೆ ಒಳಗೆ ನನ್ನ ಮಗನೊಳಗೆ ಸೇರಿಕೊಂಡಿದ್ದಾನೆ ಅಂತ ಅನ್ಕೊಂಡ. ನನ್ನ ಮಗನಲ್ಲೇ ಇದ್ದಾನ ಅವನು. ಇಲ್ಲ,
ಇವನನ್ನು ಕೊಲ್ಲಬೇಕು ಅಂತ ಅನ್ಕೊಂಡು ನಾನೇ ಕೊಂದುಬಿಡ್ತೀನಿ, ಯಾರಿಗೂ ಕೊಲ್ಲಿಕ್ಕೆ ಆಗ್ತಾ ಇಲ್ಲ, ನಾನೇ ಸಂಹಾರ ಮಾಡಿಬಿಡ್ತೀನಿ ಇವನನ್ನ ಅಂತ. ಆಗ ಏನು ಮಾಡಿದ್ನಂತೆ ಅವನು, ಕೂಡಲೇ ಇವನನ್ನು ಸಂಹಾರ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಕೇಳಿದ್ನಂತ ಒಂದು ಸರ್ತಿ. ಅಲ್ಲೋ, ನನ್ನನ್ನು ಕಂಡ್ರೆ ದೇವಾನು ದೇವತೆಗಳು ಕೂಡ ಒಂದು ಸರ್ತಿ ಗಡಗಡ ಅಂತ ನಡಿಗೆ ಹೋಗ್ತಾರೆ. ಅಂಥದ್ರಲ್ಲಿ ನೀನು ಸಣ್ಣ ಹುಡುಗ, ನೀನು ಎಷ್ಟು ಧೈರ್ಯನು ನಿನಗೆ? ಯಾರ ಬಲದಿಂದ ನನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ? ಯಾರು ನಿನ್ನಿಂದ ಯಾರಿದ್ದಾರೆ ಹೇಳು, ಯಾರ ಬಲ ನಿನಗೆ ಅಂತ ಕೇಳ. ಪ್ರಹ್ಲಾದರಾದರು ಹೇಳ್ತಾರೆ, ಅಪ್ಪ ಹೇಳ್ತೀನಿ ಕೇಳು. ಏನು? ಹರಯೇ ನಮಃ ಅಂದ್ರೆ 2 ಕೈ ಜೋಡಿಸಿ ಒಮ್ಮೆ ಹೇಳಿದರು. ಅಪ್ಪ, ನನಗೆ ಮಾತ್ರ ಅಲ್ಲ ಬಲ, ನೀನು ಕೂಡ ಇಷ್ಟು ದುರಹಂಕಾರದಿಂದ ಬೆರೀತಿದ್ದೀಯಲ್ಲ, ನಿನಗೂ ಕೂಡ ಹರಿಬಲವೇ ಬಲ. ಹರಯೇ ನಮಃ ಅಂದ್ರು. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಅವನ ಬಲವೇ ಬಲ, ಹರಿಬಲವೇ ಬಲ ಅಷ್ಟೇ, ಇನ್ಯಾರಿಗೂ ಯಾರ ಬಲವೂ ಇಲ್ಲ ಅಷ್ಟೇ. ಅವನೇ ಕೊಡಬೇಕು ಬಲ. ಅವನ ಬಲದಿಂದ ಇಷ್ಟು ಮಾತಾಡ್ತೀನಪ್ಪ ಅಂತಂದ. ಎಲ್ಲ ಎಷ್ಟು ಮಾತಾಡ್ತೀಯಲ್ಲೋ ನೀನು, ಇಷ್ಟು ಚೋಟುದ್ದ ಇಲ್ಲ, ಆದ್ರೂ ನನ್ನ ಎದುರಿಗೆ ಮಾತಾಡ್ತಾ ಇದೆಯಲ್ಲ. ಸರಿ, ಹರಿ 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 ಅಂತ ಅವನನ್ನು ಕರೀತಾ ಇದ್ದೆ. ಎಲ್ಲಿದ್ದಾನೆ ನನ್ನ ಹರಿ, ನಿನ್ನ ಹರಿ ಅಂತ ಕೇಳಿದ. ಕೇಳುವಾಗ ಆ ಸಂದರ್ಭದಲ್ಲಿ ಇವನು ಹೇಳ್ತಾನೆ, ಪ್ರಹ್ಲಾದ, ಅಪ್ಪ ಎಲ್ಲಿದ್ದಾನೆ ಅಂದ್ರೆ ಏನು ಹೇಳು? ಸರ್ವತ್ರ ಅಂತ. ಸರ್ವತ್ರ, ಎಲ್ಲ ಕಡೆ ಇದ್ದಾನೆ ಅಂತ. ಅಲ್ಲ, ಯಸ್ತ್ವಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ಕ್ವಾಸೌ ಯದಿಸ ಸರ್ವತ್ರ ಸ್ತಂಭ ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂತ ಕೇಳ್ತಾನೆ. ಅವ್ರು ಹೇಳಿದ, ನಿನ್ನ ಹರಿ ಎಲ್ಲ ಕಡೆ ಇದ್ದಾನೆ, ನನ್ನನ್ನು ಮೀರಿದ ದೈವ ಅಂತ ಹೇಳ್ತಿದ್ದೀ, ನನಗ್ಯಾಕೋ ಮತ್ತೆ ಈ ಕಂಬದಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ. ಎದುರುಗಡೆ ಒಂದು ಕಂಬ ಇದೆ, ಈ ಕಂಬದಲ್ಲಿ ಯಾಕೋ ಕಾಣಿಸ್ತಾ ಇಲ್ಲ ಅಂತ ಕೇಳಿದ. ಪ್ರಹ್ಲಾದರಾಜರು ಹೇಳ್ತಾರೆ, ಅಪ್ಪ ಅಲ್ಲೂ ಇದ್ದಾನೆ, ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ನಿನ್ನ ಕಣ್ಣಿಗೆ ದುರಹಂಕಾರ ಅನ್ನುವ ಪೊರೆ ಮೆತ್ತುಕೊಂಡಿದೆ, ಆ ದುರಹಂಕಾರ ಅನ್ನುವ ಕೆಸರನ್ನ ಅಳಿಸು, ಆಗ ನಿನ್ನ ಕಣ್ಣಿಗೂ ಕಾಣಿಸ್ತಾನೆ ಭಗವಂತ. ನನಗೆ ಕಾಣಿಸ್ತಿದ್ದಾನೆ, ದೃಶ್ಯತೆ ಅಂತಂದ್ರು, ನನಗೆ ಕಾಣಿಸ್ತಿದ್ದಾನೆ. ಹೌದಾ, ಕಾಣಿಸ್ತಿದ್ದಾನೆ. ಹಾಗಾದ್ರೆ ನಿನ್ನ ಎದರಲ್ಲೇನೆ ಆ ಹರಿಯನ್ನು ಹೊರಗೆ ಎಳಿತೀನಿ, ಎಳೆದು ನಾನೇ ಅವನ ಎದರಲ್ಲಿ ನಿನ್ನ ಸಂಹಾರ ಮಾಡ್ತೀನಂತೆ. ಹೇಗೆ ನಿನ್ನನ್ನು ಬದುಕಿಸ್ತಾನೆ, ಹೇಗೆ ರಕ್ಷಣೆ ಮಾಡುತ್ತಾನೆ ನೋಡ್ತೇನೆ ನಾನು ಅಂತಂದ. ಆ ಕೂಡಲೇ ಒಂದು ಖಡ್ಗವನ್ನು ಹಿಡ್ಕೊಂಡಂತೆ. ಖಡ್ಗಂ ಪ್ರಕೃತ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತಾಡಾತಿ ಬಲಸ್ವ ಮುಷ್ಟಿನ. ಆ ಕೂಡಲೇ ಏನು ಮಾಡಿದಂತೆ, ಒಂದು ಖಡ್ಗ ಹಿಡ್ಕೊಂಡ. ಖಡ್ಗ ಹಿಡ್ಕೊಂಡು ಓಡಿ ಹೋದ. ಒಂದು ಸರ್ತಿ ಓಡಿ ಹೋಗಿ ಏನು ಮಾಡಿದ ಅಂದ್ರೆ, ಸ್ತಂಭಂ ತಾಡಾತಿ ಬಲಸ್ವ ಮುಷ್ಟಿನ, ಅದನ್ನ ಒಂದು ಸರ್ತಿ ಹೊಡೆದಂತೆ. ಇಲ್ಲಿ ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾದ ವ್ಯಾಖ್ಯಾನವನ್ನು ಬರೆಯುತ್ತಾರೆ. ಮಹಾವಾದರಾಜರ ಭಕ್ತರವರು ಸತ್ಯಧರ್ಮ ತೀರ್ಥರು ಅವರು ಹೇಳುತ್ತಾರೆ, ಇಲ್ಲಿ ಖಡ್ಗಂ ಪ್ರಗೃಹ್ಯ, ಖಡ್ಗ ಹಿಡ್ಕೊಂಡು ಹೋದಂತೆ. ಖಡ್ಗ ಹಿಡ್ಕೊಂಡು ಹೋಗಿ ಕಂಬವನ್ನು ಹೊಡೆದ. ಅಂದ್ರೆ ಖಡ್ಗ ಹಿಡ್ಕೊಂಡ ಅಂದ್ರೆ ಕಾಲಲ್ಲಂತೂ ಹಿಡ್ಕೊಳ್ಳಿಕ್ಕಾಗಲ್ಲ, ಕೈಯಲ್ಲಿ ಹಿಡ್ಕೋಬೇಕು. ಹಾಗಾದ್ರೆ ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್, ಅವನ ಆಸನದಿಂದ ಎದ್ದು ಖಡ್ಗವನ್ನು ಹಿಡ್ಕೊಂಡು ಹೋಗಿ ಹೊಡೆದ ಅಂತ ಹೇಳ್ತಾರೆ, ತತಾಡ ಅಂತ. ಆದರೆ ಇದಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಹಿಂಗೆಲ್ಲ ಹೇಳಬೇಡ್ರಿ ಇದಕ್ಕೆ ವ್ಯಾಖ್ಯಾನ. ಅಲ್ಲಿ ಏನು ಮಾಡಿದ ಅಂದರೆ, ಖಡ್ಗಂ ಪ್ರಗೃಹ್ಯ ಸ್ವಮುಷ್ಟಿನ ಖಡ್ಗಂ ಪ್ರಗೃಹ್ಯ ಪದಾಸ್ತಂಭಂ ತತಾಡ ಅಂತ ಹೇಳಬೇಕು. ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಕಾಲಲ್ಲಿ ಕಂಬವನ್ನು ಒದ್ದ ಅಂತ ಹಾಗೆ ವ್ಯಾಖ್ಯಾನ ಮಾಡಬೇಕು ಅಂತ. ಯಾಕೆ ಹೀಗೆ ವ್ಯಾಖ್ಯಾನ ಮಾಡಬೇಕು ಅಂತಂದ್ರೆ, ಅವ್ರು ಹೇಳ್ತಾರೆ ಸತ್ಯಧರ್ಮ ತೀರ್ಥರು, ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾಹತ ಸ್ತಂಭ ವರಾಧಿ ಪೂರ್ವಂ. ಇದು ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳಿದ ಶ್ಲೋಕ. ಇದು ಅವ್ರು ಕೋಟ್ ಮಾಡ್ತಾರೆ. ಇದು ರುಕ್ಮಿಣೀಶ ವಿಜಯದಲ್ಲಿ ಹೇಳಿದ್ದಾರೆ. ನರಸಿಂಹದೇವರು ಅವತಾರ ಮಾಡಬೇಕಾದ್ರೆ ಹೇಗೆ ಮಾಡಿದ್ರು? ಪದಾಹತ ಸ್ತಂಭ ವರಾಧಿ ಅಂದ್ರೆ ಪದ ಕಾಲಲ್ಲಿ ಅವನು ಕಂಬವನ್ನು ಒದ್ದಾಗ ನರಸಿಂಹದೇವರು ಪ್ರಕಟವಾಗಿ ಬಂದರು ಅಂತ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಹೇಳಿದ್ದಾರೆ. ಆದ್ರಿಂದ ಖಡ್ಗವನ್ನು ಹಿಡ್ಕೊಂಡು ಕೈಯಲ್ಲಿ ಹೊಡೆದ ಅಂತ ಅರ್ಥ ಮಾಡಬೇಡ್ರಿ, ವಾದಿರಾಜರಿಗೆ ವಿರುದ್ಧ ಆಗ್ತದೆ. ವಾದಿರಾಜರು ಹೇಳಿದ ಪಾಠವೇ ಸರಿ, ಅವರು ಹೇಳಿದ ಕ್ರಮವೇ ಸರಿ. ಆದ್ರಿಂದ ವಾದಿರಾಜರಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಬೇಕು. ಪದಾಹತಃ ಅಂತ ಹೇಳಿಬಿಟ್ಟು ಪದಾಸ್ತಂಭಂ ತತಾಡ ಅಂತ ಮಾಡ್ರಿ ಅಂತ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಅಷ್ಟು ಭಕ್ತಿ ಅವರಿಗೆ ವಾದಿರಾಜರ ಮೇಲೆ. ವಾದಿರಾಜರು ಹೇಳಿದ್ದು ಸರಿ ಅಂತ ಅದನ್ನು ಹೇಳುತ್ತಾರೆ. ಹೇಳಿ ಮುಂದೆ ಹೇಳುತ್ತಾರೆ, ಆ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಓಡಿ ಬಂದ ಖಡ್ಗವನ್ನು ಹಿಡ್ಕೊಂಡು ಓಡಿ ಬಂದು, ಯಾಕೆ ಅಂದರೆ ಅವನಿಗೆ ಕೈಯಲ್ಲಿ ಹೊಡೆಯುವಷ್ಟು ಅವನಿಗೆ ಏನಂತಾರಲ್ಲ ಅಷ್ಟೂ ಕೂಡ ಅವನಿಗೆ ಒಳ್ಳೆತನ ಎನ್ನುವಂಥದ್ದು ಇರಲಿಲ್ಲ ಅವನಿಗೆ.
ಮತ್ತೇನು ಅಷ್ಟು ದುಷ್ಟ, ದೇವರನ್ನು ಕಾಲಲ್ಲಿ ಒದಿಬೇಕು ಅನ್ನುವಷ್ಟರ ಮಟ್ಟಿಗೆ ನೀಚಾಗಿದ್ದಂತೆ. ಆದ್ರಿಂದ ಕಾಲಲ್ಲಿ ಒದ್ದ ಅವನ ಕಾಲಲ್ಲಿ ಒದಿತಾ ಇದ್ದಂತೇನೆ ಒಂದು ಸರ್ತಿ ಏನಾಯ್ತಂತೆ, ಕಂಬ ಸೀಡಿತೊಮ್ಮೆ. ಕಂಬ ಸೀಡುವಾಗ ದೊಡ್ಡ ಸ್ಫೋಟದ ಶಬ್ದ ಬಂತು. ಆ ಸ್ಫೋಟದ ಶಬ್ದ ನಡೀತಾ ಇರುವಾಗ ಅದು ಎಲ್ಲಿ ತನಕ ಅಂದ್ರೆ 14 ಲೋಕದ ತನಕ ಆ ಶಬ್ದ ಕೇಳಿಸ್ತಂತೆ. ಆ ಶಬ್ದ ಕೇಳಿಸ್ತಾ ಇರಬೇಕಾದ್ರೆ 14 ಲೋಕಕ್ಕೂ ಕೂಡ ಆಹ್ವಾನ ಕೊಟ್ಟಂತೆ ಇತ್ತಂತೆ. ಲಕ್ಷ್ಮೀ ನರಸಿಂಹದೇವರ ಅವತಾರ ಆಗ್ತಿದೆ, ಎಲ್ಲರೂ ಬನ್ನಿ ಬನ್ನಿ ಅಂತ ಆಹ್ವಾನ ಕೊಟ್ಟಂತೆ ಇತ್ತು. ಎಲ್ಲ ದೇವತೆಗಳು ಬರ್ತಾ ಇರುವಾಗ ಕಂಬವನ್ನ ಒಡೆದುಕೊಂಡು ಸತ್ಯಂ ವಿಧಾತು ನಿಜ ವೃತ್ಯ ಯಾಕಿಂಚ ಭೂತೇಶ್ವಕಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಲಕ್ಷ್ಮೀ ನರಸಿಂಹದೇವರು ಅವತಾರವನ್ನು ಮಾಡ್ತಾ ಇದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರಾಣಾಯ ಸ್ವ ಅಪಾನಾಯ ಸ್ವ ಧ್ಯಾನಾಯ ಸ್ವ. ಲಕ್ಷ್ಮೀ ನರಸಿಂಹದೇವರ ಅವತಾರವನ್ನು ಮಾಡಿದರು. ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ. ತನ್ನ ವೃತ್ಯನಾಗಿರುವಂತಹ ಪ್ರಹ್ಲಾದ ಅವನು ಹೇಳಿದ, ಇದೇ ಕಂಬದಲ್ಲಿದ್ದಾನೆ ಅಂತ ಭಗವಂತ ಇದ್ದಾನೆ ಅಂತೇಳಿ ಆ ಮಾತನ್ನು ಸತ್ಯ ಮಾಡಬೇಕು. ಅದಕ್ಕೋಸ್ಕರ ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ, ಅವನ ಮಾತು ಸತ್ಯ ಮಾಡಲಿಕ್ಕೆ ಕಂಬದಿಂದ ಬಂದ ಭಗವಂತ. ಅಷ್ಟೇ ಅಲ್ಲ, ಅದರ ಜೊತೆಗೆ ಸನಕಾದಿಗಳೆಲ್ಲರೂ ಕೂಡ ಶಾಪವನ್ನು ಕೊಟ್ಟಿದ್ರು. 3 ಬಾರಿ ನೀವು ರಾಕ್ಷಸರಾಗಿ ಹುಟ್ಟಬೇಕು, ದೈತ್ಯರಾಗಿ ಅಂತ. ಅವರ ಮಾತನ್ನ ಸತ್ಯ ಮಾಡಲಿಕ್ಕೋಸ್ಕರ ಆ ದೈತ್ಯರ ಸಂಹಾರ ಅಂದ್ರೆ 3 ಬಾರಿ ಹುಟ್ಟಬೇಕಲ್ಲ, ಇದು ಮೊದಲನೇದು. ಆದ್ರೆ ಇನ್ನೊಂದು ಬಾರಿ ಹುಟ್ಟಬೇಕು ಅಂತಲೂ ಅವರು ಕೊಟ್ಟಿದ್ದಾರೆ ಆ ಶಾಪವನ್ನು. ಆ ಶಾಪವನ್ನು ಸತ್ಯ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಲಕ್ಷ್ಮೀ ನರಸಿಂಹನಾಗಿ ಕಂಬದಿಂದ ಬಂದ. ಅಷ್ಟೇ ಅಲ್ಲ, ಜೊತೆಗೆ ಚತುರ್ಮುಖ ಬ್ರಹ್ಮದೇವರು ಕೂಡ ಇವನಿಗೊಂದು ವರವನ್ನ ಅಂತ ಕೊಟ್ಟಿದ್ದಾರೆ. ನನಗೆ ಮೃಗದಿಂದ ಸಾವಿರಬಾರದು, ನರರಿಂದ ಸಾವಿರಬಾರದು. ಅದಕ್ಕೋಸ್ಕರವಾಗಿ ನರವೂ ಅಲ್ಲ ಮೃಗವೂ ಅಲ್ಲ, ನರ ಮೃಗವಾಗಿ ಬಂದಿದ್ದಾನಂತೆ ಪರಮಾತ್ಮ. ಹೀಗೆ ಬಂದು ಪರಮಾತ್ಮ ಅವನ ಸಂಹಾರ ಮಾಡ್ತಾನೆ. ಬ್ರಹ್ಮದೇವರ ಮಾತನ್ನ ಭೃತ್ಯನಾದಂಥ ಬ್ರಹ್ಮ ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ. ಅಷ್ಟೇ ಅಲ್ಲ, ತನ್ನ ಭೃತ್ಯನಾಗಿರುವಂತಹ ಹಿರಣ್ಯಕಶಿಪಿಗೂ ಕೂಡ ನನ್ನ ಕೈಯಿಂದಲೇ ನಿನಗೆ ಸಾವು ಬರ್ತದೆ ಅಂತ ವರ ಕೊಟ್ಟಿದ್ದ. ಅವನ ಹಿರಣ್ಯಕಶಿಪು ಒಳಗಡೆ ಜಯ ಇದ್ದ, ಅವನಿಗೂ ಕೂಡ ವರ ಕೊಟ್ಟಿದ್ದ. ಆದ್ರಿಂದ ಅವನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಸತ್ಯಂ ವಿಜಾತುಂ ನಿಜವೃತ್ಯ ಭಾಷಿತಂ. ಅಷ್ಟೇ ಅಲ್ಲ, ಅದರ ಜೊತೆಗೆ ಭಗವಂತನೇ ಒಂದು ಮಾತನ್ನು ಹೇಳಿದ್ದಾನೆ. ಏನು? ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದ್ದಾನೆ. ಪ್ರಹ್ಲಾದರಾಜರು ಭಕ್ತರು, ನನ್ನ ಭಕ್ತರು ಯಾವತ್ತೂ ಕೂಡ ನಾಶ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಪರಮಾತ್ಮ ಹೇಳಿದ್ದಾನೆ. ಆ ಮಾತನ್ನ ಸತ್ಯ ಮಾಡಬೇಕಲ್ಲ, ವೃತ್ತರಿಗೆ ಕೊಟ್ಟ ಮಾತು. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ್ದಾನಂತೆ, ಪರಮಾತ್ಮ ಕಂಬದಿಂದ ಹೊರಗೆ ಬಂದಿದ್ದಾನೆ ಅಂತ ಹೇಳುತ್ತಾರೆ. ಇನ್ನು ಅಷ್ಟೇ ಅಲ್ಲ, ಭಗವಂತ ಇನ್ನೊಂದು ಮಾತನ್ನು ಹೇಳಿದ್ದಾನೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತು ಅಂತ. ಯಾರು ಈ ಮೃತ್ಯು ಸಂಸಾರದಲ್ಲಿ ಬಲಿಯಾಗಿರ್ತಾರೋ ಅವರನ್ನು ನಾನೇ ಮೇಲೆತ್ತಿ ಉದ್ಧಾರ ಮಾಡುತ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಆದ್ರಿಂದ ಈ ಸಂಸಾರದಲ್ಲಿ ಎಲ್ಲಿ ಬಿದ್ದೋಗ್ತಾರೋ ಪ್ರಹ್ಲಾದರಾಜರು, ಬೇಡ ಇವರನ್ನು ಉದ್ಧಾರ ಮಾಡಬೇಕು ಅಂತಲೇನೆ ಇವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವೇನೆ ಭಗವಂತ ಲಕ್ಷ್ಮೀ ನರಸಿಂಹದೇವರಾಗಿ ಪ್ರಕಟಗೊಂಡಿದ್ದಾನಂತೆ ಪರಮಾತ್ಮ. ತನ್ನ ವೃತ್ಯರಾದವರು ನಿತ್ಯದಲ್ಲೂ ಸ್ಮರಣೆ ಮಾಡುತ್ತಾರೆ. ಮಾಂ ರಕ್ಷತು ವಿಭುರ್ ನಿತ್ಯಂ ಅಂತ, ರಕ್ಷಿಸು ನಮ್ಮನ್ನು ಅನವರತ ಅಂತ ಕೇಳ್ತಾರೆ ಎಲ್ಲರೂ ಕೂಡ. ಹಾಗಾಗಿ ನನ್ನ ಭಕ್ತರು ನನ್ನನ್ನು ರಕ್ಷಿಸು ಅಂತ ಕೇಳಿದಾಗ ಅವರ ಮಾತನ್ನು ಸತ್ಯ ಮಾಡಬೇಕು. ಅದಕ್ಕೋಸ್ಕರವಾಗಿ ಕಂಬದಿಂದ ಪ್ರಕಟಗೊಂಡಿದ್ದೇನೆ ಅಂತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಇನ್ನು ನನ್ನ ಭಕ್ತರು ಅಂದ್ರೆ ಮಧ್ವಾಚಾರ್ಯರು, ವಾದಿರಾಜ ಸ್ವಾಮಿಗಳು ಇವರೆಲ್ಲ ಹೇಳಿದ್ದಾರೆ. ಏನಂತ? ದೇವರಿಗೆ ಗರ್ಭವಾಸ ಎನ್ನುವುದು ಇಲ್ಲ ಅಂತ ಹೇಳಿದ್ದಾರೆ. ಪರಮಾತ್ಮನಿಗೆ ಗರ್ಭವಾಸ ಇಲ್ಲ. ನಮ್ಮ ನಾರಾಯಣಗೂ ಈ ರಮ್ಯೆ ಗಡಿಗಡಿಗೂ ಜನ್ಮವೆಂಬುವುದು ಅವತಾರ. ಅವತಾರ ಮಾತ್ರ, ಅವನಿಗೆ ನಮ್ಮಂತೆ ಶುಕ್ಲಶೋಣಿತನಾಗಿ ಹುಟ್ಟೋದಿಲ್ಲ ಅವನು ಪರಮಾತ್ಮ. ಹಾಗಾಗಿ ಅವರು ಹೇಳಿದ ಮಾತು ನನಗೆ ಗರ್ಭವಾಸ ಇಲ್ಲ ಅನ್ನುವ ಮಾತನ್ನು ಸತ್ಯ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಯಾವ ಗರ್ಭವೂ ಇಲ್ಲ, ಕಂಬ ಹೊಡ್ಕೊಂಡು ಪರಮಾತ್ಮ ಬಂದಿದ್ದಾನಂತೆ. ಇದರಿಂದಾಗಿ ಭಗವಂತ ಅದಕ್ಕೆ ಹೇಳುತ್ತಾರೆ, ಪರಮಾತ್ಮ ಯಾರು ಕೂಸಿದು ಅಂತ ಕೇಳಿದ್ರೆ ಹೇಳ್ತಾರೆ ವ್ಯಾಖ್ಯಾನಕಾರ, ಯಾರು ಕೂಸು ಅನ್ನಬೇಕಿದ್ದನು? ಯಾರು ಕೂಸು? ಯಾರಾದ್ರೂ ತಾಯಿ ಇದ್ದಾಳ? ರಾಮಾವತಾರದಲ್ಲಿ ಕೌಸಲ್ಯ ಅಂತೀರಿ, ಕೃಷ್ಣಾವತಾರದಲ್ಲಿ ದೇವಕಿ ಯಶೋದೆ ಅಂತೀರಿ. ಇಲ್ಲಿ ಯಾರಿದ್ದಾರೆ ತಾಯಿ? ಹೇಳಿ, ಯಾರಿದ್ದಾರೆ ತಾಯಿ? ಯಾರು? ಕಂಬದಿಂದ ಬಂದದಿದ್ದು ಕಂಬದ ಕೂಸು ಅನ್ನಬೇಕಷ್ಟೆ.
ಕಂಬದ ಕೂಸು. ಅದಕ್ಕೆ ವಾದರಾಜರು ಹಾಗೆ ವ್ಯಾಖ್ಯಾನ ಮಾಡ್ತಾರೆ, ಹಾಗೆ ಹೇಳ್ತಾರೆ, ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ಹೀಗೆ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಸ್ತಂಭಾರ್ಭ ಕಾಸಹನ, ಕಂಬದಿಂದ ಹೊರಗೆ ಬಂದಿದ್ದಾನಂತೆ ಪರಮಾತ್ಮ. ಮತ್ತೆ ಕಂಬ ಹಡದಿದೆ ಅಂತೇಳಿ ಯಾರು ಕಂಬಕ್ಕೆ ಬಾಣಂತನ ಮಾಡ್ಲಿಕ್ಕೆ ಹೋಗ್ಬೇಡ, ಯಾರಾದ್ರೂ ಮಾಡ್ತಾರೆ. ಕಂಬ ತಾಯಿ ಅಲ್ಲ, ಸುಮ್ಮನೆ ಹೇಳೋದಷ್ಟೇ. ಹಾಗೆ ಪರಮಾತ್ಮ ಅವತಾರ ಮಾಡಿದ, ಉಗ್ರವಾದಂಥ ರೂಪದಿಂದ ನಿಂತಿದ್ದಾನಂತೆ. ಹೀಗೆ ಈಗ ನಾನೇನು ಹೇಳಿದೆ, ಸತ್ಯಂ ವೇದಾತಂ ನಿಜ ವೃತ್ಯ ಭಾಷಿತಂ ಅನ್ನೋದಕ್ಕೆ ಸುಮಾರು ಒಂದು 10 ಅರ್ಥಗಳನ್ನು ಹೇಳಿದೆ. ನಿಜವಾಗ್ಲೂ ಇದಕ್ಕೊಂದು 21 ಅರ್ಥ ಇದೆ. ಅದನ್ನು ಸತ್ಯಧರ್ಮ ತೀರ್ಥರು ಬರೀತಾರೆ, 21 ಅರ್ಥಗಳನ್ನು ಬರೀತಾರೆ ಅವರು, ಅಷ್ಟು ಬರೆದು ಹೇಳುತ್ತಾರೆ. ಹೀಗೆ ಪರಮಾತ್ಮ ಅದೃಶ್ಯತಾಧ್ಯತ್ವದ ಅತ್ಯದ್ಭುತ ರೂಪಮುದ್ವಹನ್, ಪರಮಾತ್ಮ ಅದ್ಭುತವಾದಂಥ ರೂಪದಿಂದ ಪ್ರಕಟಗೊಂಡಿದ್ದಾನೆ. ನರ ಅಲ್ಲ, ಸಿಂಹ ಅಲ್ಲ, ನರಸಿಂಹನಾಗಿ ಬಂದಿದ್ದಾನೆ. ಸರಿಯಾಗಿ ಸಂಧ್ಯಾಕಾಲ, ಆ ಸಂಧ್ಯಾಕಾಲಕ್ಕೆ ಸರಿಯಾಗಿ ಅವನು ಕೇಳಿದ್ದ, ಹಗಲಲ್ಲ ನಾಂತರ ಬಹಿರ್ ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುದೈಹಿ, ನನಗೆ ಒಳಗೆ ಸಾವು ಬರಬಾರ್ದು, ಹೊರಗೆ ಸಾವು, ಮೇಲೆ ಬರಬಾರ್ದು, ಕೆಳಗೆ ಬರಬಾರ್ದು, ಅಷ್ಟೇ ಅಲ್ಲ ನನಗೆ ಹಗಲು ಸಾವು ಬರಬಾರ್ದು, ರಾತ್ರಿ ಸಾವು ಬರಬಾರದು. ಅದಕ್ಕೆ ಭಗವಂತ ವಿಚಾರ ಮಾಡಿ ನರ ಅಲ್ಲ ಮೃಗ ಅಲ್ಲ, ನರ ಮೃಗನಾಗಿ ಬಂದ. ಹಗಲಲ್ಲ ರಾತ್ರಿ ಅಲ್ಲ, ಸಂಧ್ಯಾಕಾಲದಲ್ಲಿ ಬಂದ. ಒಳಗಲ್ಲ ಹೊರಗಲ್ಲ. ಏನು ಮಾಡಿದ ಪರಮಾತ್ಮ ಅಂದರೆ ಹೊಸ್ತಿಲ ಮಧ್ಯದಲ್ಲಿ ನಿಂತಂತೆ. ನಿತ್ಯ ಸ್ಮರಣೆ ಮಾಡಬೇಕು. ಹೊಸ್ತಲ್ ಪೂಜೆ ಮಾಡ್ತಿರ್ತಿರಲ್ಲ ಹೆಣ್ಮಕ್ಳು, ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಇದೆ, ಹೊಸ್ತಲ್ ಮಧ್ಯದಲ್ಲಿ ಕೂಡ್ತಾರಂತವ್ರು. ಅಲ್ಲಿ ಕೂತ್ಕೊಂಡು ಅವನನ್ನೇನು ಮಾಡಿದ್ರಂತೆ, ಒಳಗಲ್ಲ ಹೊರಗಲ್ಲ, ಆದ್ರಿಂದ ಹೊಸ್ತಲ ಮಧ್ಯದಲ್ಲಿ ಹಾಕಿದ್ರು. ಮೇಲಲ್ಲ ಕೆಳಗಲ್ಲ, ಮತ್ತೇನು ಅಂದ್ರೆ ತಮ್ಮ ತೊಡೆ ಮೇಲೆ ಹಾಕೊಂಡ್ರಂತೆ, ಕೆಳಗಲ್ಲ ಮೇಲಲ್ಲ. ಹಾಗೆ ಮಾಡಿಕೊಂಡು ಅವನನ್ನು ನೋಡ್ತಿದ್ದಾನೆ. ಇವನು ಯೋಚನೆ ಮಾಡ್ತಿದ್ದಾನಂತೆ. ಇನ್ನು ಹಿರಣ್ಯಕಶಿಪು ಯೋಚನೆ ಮಾಡುತ್ತಾನೆ, ಏನಿದು ಎಂಥ ವಿಚಿತ್ರವಾಗಿದೆಯಲ್ಲ ಈ ರೂಪ ಅಂತ ನೋಡ್ತಾ ಇದ್ದಂತೆ. ಎಷ್ಟು ವಿಚಿತ್ರವಾಗಿದೆಯಲ್ಲ, ನಾನು ಎಷ್ಟು ಸರ್ತಿ ಇಲ್ಲಿಂದ ಸ್ವರ್ಗಕ್ಕೆ, ಸ್ವರ್ಗದಿಂದ ಭೂಮಿ, ಭೂಮಿ ಸ್ವರ್ಗ, ಸ್ವರ್ಗ ಭೂಮಿ ಅಂತ ಓಡಾಡಿದ್ದೀನಿ. ಒಮ್ಮೆನೂ ನನ್ನ ಕಣ್ಣಿಗೆ ಪ್ರಾಣಿ ಬಿದ್ದಿಲ್ಲಲ್ಲ. ನನ್ನ ಕಣ್ಣಿಗೆ ಪ್ರಾಣಿ ಬಿದ್ದಿದ್ರೆ ಇದು ಒಂದು ವರದಲ್ಲಿ ಸೇರಿಸ್ಬಿಡ್ತಿದ್ನಲ್ಲ ನಾನು ಅಂತ ಅನ್ಕೊಂಡಂತೆ. ಏನು ಮಾಡೋದು, ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ. ಅದಕ್ಕೆ ಹೇಗಿದ್ದ ಪರಮಾತ್ಮ ಅಂದರೆ ಅದ್ಭುತ. ಅವನ ರೂಪ ವರ್ಣನೆ ಮಾಡುತ್ತಾರೆ. ಕರಾಲ ದಂಷ್ಟ್ರಂ ಕರವಾಲ ಚಂಚಲಂ ಕ್ಷುರಾಂತ ದಿಕ್ವಂ ಮೃಕುಟಿ ಮುಕೋಲ್ಬಣಂ ಸ್ತಬ್ಧೋರ್ಧ್ವ ಕರ್ಣಂ ಗಿರಿಕಂದರಾದ್ಭುತ ವ್ಯಾಪ್ತಾಸ್ಯ ನಾಸಂ ಹನುವೇದ ಭೀಷಣಂ ದಿವಿಸ್ಪೃಶತ್ಕಾಯ ಮದೀರ್ಘ ಪೀವರ ಗ್ರೀವೋರು ವಕ್ಷಸ್ಥಲಮಲ್ಪ ಮಧ್ಯಮಂ ಚಂದ್ರಾಂಶು ಗೌರೈಸ್ಫುರಿತಂ ತನೂರುಹೈಃ ವಿಶ್ವಭುಜಾನೀಕ ಶತೈರ್ನ ಕಾಯುಧಂ. ಎಂಥ ಅದ್ಭುತ ರೂಪ. ಕರಾಳ ದಂಷ್ಟ್ರಂ, ಭಯಂಕರವಾಗಿರುವಂಥ ಕೋರೆ ದಾಡಿಗಳಿದ್ವಂತೆ. ಹರಿತವಾಗಿರುವಂಥ ಕತ್ತಿಯಂತೆ, ಚೂರಿಯಂತೆ, ಅಲಿಗಿನಂತೆ ಇರುವಂಥ ನಾಲಿಗೆ ಹೊರಗೆ ಹಾಕ್ತಿದ್ದಂತೆ ಪರಮಾತ್ಮ. ಅವನು ಹುಬ್ಬುಗಳನ್ನು ಗಂಟಿಕ್ಕಿದ್ದಂತೆ, ಭಯಂಕರವಾಗಿತ್ತಂತೆ ನೋಡ್ಲಿಕ್ಕೆ. ಕ್ಷುರಾಂತ ದಿಕ್ವಂ ಭ್ರುಕುಟಿ ಮುಕೋಲ್ಬಣಂ ಸ್ತಬ್ಧೋರ್ಧ್ವ ಕರ್ಣಂ. ಅಷ್ಟೇ ಅಲ್ಲ, ಕಿವಿಗಳು ನೋಡಿದರೆ ಸ್ತಬ್ಧವಾಗಿದ್ದಂತೆ. ಇನ್ನು ಅವನ ಕಿವಿ ಒಂದೊಂದನ್ನು ಬಾಯಿ ತೆಗಿತಿದ್ದಂತೆ. ಬಾಯಿ ತೆಗೆದ್ರೆ ಒಳ್ಳೆ ಒಂದು ಗವಿ ಅಂತಾರಲ್ಲ, ಗುಹೆ, ಆ ಗುಹೆಯಂತೆ ಒಳಗಡೆ ಬಹಳ ಆಳವಾಗಿ ಕಾಣಿಸ್ತಿತ್ತಂತೆ. ಮೂಗಿನ ಹೊಳ್ಳೆಗಳು ಹಾಗೆ ಕಾಣ್ತಿದ್ವಂತೆ. ಇಷ್ಟು ಅದ್ಭುತನಾಗಿದ್ದ ಪರಮಾತ್ಮ. ಅವನು ಸಿಟ್ಟಿನಲ್ಲಿ ಒಮ್ಮೊಮ್ಮೆ ಉಸಿರು ಬಿಡ್ತಿದ್ದಂತೆ. ಆ ಉಸಿರು ಬಿಟ್ಟರೆ ಸಮುದ್ರಗಳೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಿತ್ತಂತೆ. ಅವನ ತಲೆಯ ಮೇಲಿದ್ದಂಥ ಕೇಸರಗಳು, ಕೂದಲುಗಳು ಅದು ಮುಖದ ಮೇಲೆ ಬೀಳುತ್ತಿತ್ತಂತೆ, ಕಣ್ಣಿನ ಮೇಲೆ ಬೀಳುತ್ತಿತ್ತು. ಕಣ್ಣಿನ ಮೇಲೆ ಬಿದ್ದರೆ ಅದನ್ನು ಮೇಲ್ ಮಾಡಿಕೊಳ್ಳೋಣ ಅಂತ ಸುಮ್ಮನೆ ಹೀಗೆ ಮೇಲಂದ್ರೆ ಮೇಲೆ ಅಂತರಿಕ್ಷದಲ್ಲಿದ್ದಂಥ ಮೋಡಗಳೆಲ್ಲ ಚದುರಿ ಹೋಗ್ತಾ ಇದ್ವಂತೆ. ಇಂಥ ದಿವ್ಯವಾದಂಥ ರೂಪ ಲಕ್ಷ್ಮೀ ನರಸಿಂಹದೇವರದ್ದು. ಇದನ್ನು ನೋಡಿ ಅಂದುಕೊಳ್ತಾನವನು, ಯಾರಪ್ಪ ಇದು, ಎಲ್ಲಿಂದ ಬಂದ ಇವನು, ಎಂಥ ರೂಪ, ವಿಲಕ್ಷಣವಾಗಿದ್ದಾನಲ್ಲ ಇವನು ಅಂತ ಅಂದುಕೊಳ್ತಾ ಇರುವಾಗಲೇನೆ ಅವನನ್ನು ದರ 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 ಅಂತ ಎಳ್ಕೊಂಡು ಹೋದ. ಆ ಹಿರಣ್ಯಾಕ್ಷನನ್ನ, ಹಿರಣ್ಯಕಶಿಪುವನ್ನ ಮಧ್ಯದಲ್ಲಿ ಕೂಡಿಸಿಕೊಂಡು ಅವನನ್ನು ಹೊಟ್ಟೆಯನ್ನ ಬಗೆದು ಬಿಟ್ಟನಂತ. ಒಂದ್ಸರ್ತಿ ಬಗೆದ್ರೆ ಸೀಳಿ ರಕ್ತ ಮೇಲೆ ಚಿಮ್ಮಿತು. ಮೇಲೆ ಚಿಮ್ಮುವಾಗ ಅಭಿಷೇಕ ಪರಮಾತ್ಮನಿಗೆ. ಒಳಗಿದ್ದ ಕರುಳುಗಳನ್ನೆಲ್ಲ ಕಿತ್ತಿ ಕಿತ್ತಿ ಮಾಲಾಕಾರ ಮಾಡಿ ಹಾಕೊಂಡಂತೆ ಪರಮಾತ್ಮ. ಮಾಡಿಕೊಂಡು ಉಗ್ರವಾದ ರೂಪದಿಂದ ನೋಡ್ತಾ ಇದ್ದಾನಂತೆ ಪರಮಾತ್ಮ. ನೋಡುವಾಗ ಎಲ್ಲರೂ ಗಾಬರಿಯಾಗಿ ನಿಂತಿದ್ದಾರೆ, ಏನಪ್ಪ ಇದು ಅಂತ. ಆಗಲೇ ಮೊನ್ನೆ ಹೇಳಿದ್ರಲ್ಲ ನಮ್ಮ ಕುಲಕರ್ಣಿಯವರು, ಈ ಭಗವಂತ ಆ
ಹೊಟ್ಟೆ ಒಳಗೆ ಕೈ ಹಾಕಿ ಹಾಕಿ ತೆಗಿತಿದ್ನಂತೆ. ಯಾಕೆ ಅಂದ್ರೆ ಇದೇ ಹೊಟ್ಟೆಯಿಂದ ಒಂದು ಪ್ರಹ್ಲಾದ ಅನ್ನೋ ರತ್ನ ಬಂದಿದೆ, ಇನ್ನೆಷ್ಟು ರತ್ನಗಳಿದ್ದಾವು ಹುಡುಕಿ ಬಿಡೋಣ ಅಂತ ಒಂದು ಸರ್ತಿ ಆ ಹೊಟ್ಟೆ ಒಳಗೆ ಕೈ ಹಾಕಿ ತೆಗಿತಿದ್ನಂತೆ ಪರಮಾತ್ಮ. ಸಿಗಲಿಲ್ಲ ಅಂತ ಕೊನೆಗೆ ಸುಮ್ಮನಾದಂತೆ ಪರಮಾತ್ಮ. ಹೀಗೆ ಭಗವಂತ ಅವನನ್ನು ಸಂಹಾರ ಮಾಡ್ತಾ ಇರುವಾಗ ಎಲ್ಲ ದೇವತೆಗಳು ಕೂಡ ಆ ಲಕ್ಷ್ಮೀ ನರಸಿಂಹದೇವರ ಎದುರಲ್ಲಿ ಬಂದು ಶಾಂತನಾಗು 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 ಅಂತ ಸ್ತೋತ್ರ ಮಾಡಿದ್ರಂತೆ. ಎಲ್ರಿಗೂ ಕೂಡ ಸ್ತೋತ್ರ ಮಾಡಲಿಕ್ಕೆ ಇವತ್ತೆಲ್ಲ ಅವಕಾಶ ಕೊಡೋಣಂತೆ. ನಾಳೆ ಪ್ರಹ್ಲಾದ ರಾಜರಿಂದ ಅವನನ್ನು ಒಲಿಸಿಕೊಂಡ ಬಗೆಯನ್ನು ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.